ಪೂರ್ಣಂ ಮಾಯಾಂಚ ತದಪಾಶ್ರಯಾಮಿ ಭಕ್ತಿಯೋಗೇನ ಸಮ್ಯಕ್ ಪ್ರಣೀತೆ ಲೋಕಾನಾಂ ಮನಸಿ. ಭಕ್ತಿಯೋಗೇನ ಮನಸಿ ನೋಡೋದಕ್ಕೇನು ಅನಿಸುತ್ತೆ, ವೇದವ್ಯಾಸೇನ ಭಕ್ತಿ ಅಂತ ಮಾಡಿದರು ಅಂತ ಹೇಳ್ತಾರೆ. ಹಾಗಲ್ಲ, ಭಕ್ತಿಯೋಗೇನ ಸಮ್ಯಕ್ ಪ್ರಣೀತೆ ಲೋಕಾನಾಂ ಮನಸಿ. ಭಕ್ತಿಯೋಗದಿಂದ ವಿಶೇಷವಾದಂಥ ಏಕಾಗ್ರತೆಯನ್ನು ಪಡೆದಂತಹ ಜನರ ಮನಸ್ಸಿನಲ್ಲಿ ಅಂತ ಅಲ್ಲಿಗೆ ಅನ್ವಯ. ಸಮ್ಯಕ್ ಪ್ರಣೀತೆ ಅಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂಚ ತದಪಾಶ್ರಯ. ಇಲ್ಲಿ ಪೂರ್ಣ ಪುರುಷರಾದ ತನ್ನನ್ನು ಆಶ್ರಯಿಸಿದಂಥ ಮಾಯ, ದೈವಿಶೇಷ ಗುಣಮಯಿ ಮಮ ಮಾಯಾ ದುರತ್ಯ, ಎಲ್ಲ ಕಡೆ ಅದೇ ರೀತಿಯಾದ ಅನ್ವಯ ಬರುತ್ತೆ. ಭರ್ತು ಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಅಪಾಹರತ್ ವಿಪ್ರಿಯಮೇತದಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಭರ್ತುಃ ಪ್ರಿಯಂ ದ್ರೌಣಿಃ ಇತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಅಪಾಹರತ್ ವಿಪ್ರಿಯಮೇತತ್ತಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಸುಮ್ಮನೆ ಶ್ಲೋಕ ಓದಿದರೆ ಅಶ್ವತ್ಥಾಮಾಚಾರ್ಯರು ಉಪಪಾಂಡವರನ್ನು ಅವರು ಶಿರಸ್ಸನ್ನು ತಂದಿದ್ದಾರೆ, ಉಳಿದವ್ರನ್ನೆಲ್ಲ ಸಂಹಾರ ಮಾಡಿದ್ದಾರೆ. ಇದನ್ನೆಲ್ಲ ತೋರಿಸಿದ್ರು. ದುರ್ಯೋಧನಿಗೆ ಬಹಳ ಬೇಸರ ಆಯಿತು. ಈಗೆಲ್ಲ ಮಾಡಬಾರ್ದಾಗಿತ್ತು ಎಂಬ ರೀತಿ ಶ್ಲೋಕ ಕಾಣುತ್ತೆ. ಗೊತ್ತಾಯ್ತಾ? ದುರ್ಯೋಧನಿಗೆ ಅವನು ಹೇಳಿ ಕಳಿಸ್ತಾನೆ ಅವನು. ಗೊತ್ತಾಯ್ತಾ? ಅದು ಅರ್ಥ ಬರೀತೆ ಕಾಣಿಸುತ್ತೆ. ಭರ್ತುಹು ಪ್ರಿಯಂ ದ್ರೌಣಿ ರೀತಿ ಸ್ಮ ಪಶ್ಯನ್. ಸ್ವಾಮಿಯಾದ ದುರ್ಯೋಧನನಿಗೆ ಪ್ರಿಯ ಅಂತ ಅಶ್ವತ್ಥಾಮಾಚಾರ್ಯರು ವಚನ ಮಾಡಿ ಕೃಷ್ಣಾಸುತಾನಾಂ ಸಪತಾಂ ಶಿರಾಂಸಿ, ಒಬ್ಬ ಮನೆಗಿದ್ದಂಥ ಕೃಷ್ಣಾಸುತಾನಾಂ ದ್ರೌಪದಿ ಪುತ್ರರನ್ನು ಶಿರಾಂಸಿ ತಲೆಗಳನ್ನು ಕತ್ತರಿಸಿಕೊಂಡು ಬಂದು ಅಪಾಹರ ತೋರಿಸಿದ. ವಿಪ್ರಿಯ ಮೇತದಶ್ಯ, ಪಾಪ ಅವನಿಗೆ ಇಷ್ಟ ಇರಲಿಲ್ಲ ದುರ್ಯೋಧನಿಗೆ. ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ, ಅಂತ ಕೆಟ್ಟ ಕೆಲಸ ಇದು ಅಂಥೇಳಿ ಅಂದ್ಕೊಂಡು ಅವತ್ತು. ಹಾಗಲ್ಲ, ಅದು ಅನ್ವಯ ಶ್ಲೋಕದ ಅನ್ವಯ ಮಾಡೋದ್ರಲ್ಲೇ ಸ್ವಾರಸ್ಯ ಇರೋದು. ಅದಕ್ಕೆ ಕೆಲವೊಮ್ಮೆ ಅನೇಕ ರೀತಿಯಲ್ಲಿ ಹೆಸರು ಮೋಹನವನ್ನು ಮಾಡ್ತಾರೆ. ಇದೊಂದು ರೀತಿ ಮೋಹ. ಆ್ಯಕ್ಚುಲಿ ಹಾಗಲ್ಲ. ಭರ್ತು ಪ್ರಿಯಂ ಇತ್ಯಸ್ಯ ಆತ್ಮನಃ ಏವ ಪ್ರಿಯಂ ನ ಭರ್ತು. ಅರ್ಥ ಏನು ಅಂದರೆ, ಅಶ್ವತ್ಥಾವತಾರ ಮಾಡಿದರು, ಅವರಿಗೆ ಮನಸ್ಸಿರಲಿಲ್ಲ, ಅವನು ಒತ್ತಾಯದಿಂದ ಮಾಡಿದರು, ಅವನಿಗೆ ಮನಸ್ಸಿರಲಿಲ್ಲ ಅಂತ ಅನ್ವಯ. ಇವರು ದುರ್ಯೋಧನ ಮನಸ್ಸಿರಲಿಲ್ಲ ಅಂತ ಅನ್ವಯ ಕಾಣುತ್ತೆ. ಸಂಸ್ಕೃತದಲ್ಲಿ ಹೀಗೂ ಮಾಡೋಕ್ಕೆ ಹಾಗೂ ಮಾಡೋಕ್ಕೆ ಬರುತ್ತೆ. ಬಟ್ ಆ ರೀತಿ ಉದ್ದೇಶಪೂರ್ವಕ ಮಾಡ್ತಾರೆ. ದುರ್ಯೋಧನ ಭಾರಿ ಒಳ್ಳೆಯವರು ಅಂತ ಅಂದ್ಕೊಂಡು ಹೋಗಲಿ, ಆ ಭ್ರಮೆ ಹುಟ್ಟಿಸ್ಬೇಕು ಅಂತೆ. ನಿಜವಾಗಲೂ ಕೂಡ ಇಷ್ಟ ಇಲ್ಲದ ಅಶ್ವತ್ಥಾಮಾಚಾರ್ಯರಿಗೆ ಹೊರತು ದುರ್ಯೋಧನಿಗಲ್ಲ. ಏನ ಅವನು ಹೇಳಿ ಕಳಿಸ್ತವ್ರು ಎಲ್ಲ ಮಾಡಿದವನು ಅವನೇನೆ. ಆದರೆ ಅನ್ವಯ ಹಾಗೆ ಮಾಡಬೇಕು. ಯಾಕೆ ನೀವು ನಿಮ್ಮ ಪ್ರಕಾರ ಅನ್ವಯ ಮಾಡ್ಕೋತೀರಿ, ನಮ್ಮ ಪ್ರಕಾರ ಅನ್ವಯ ಮಾಡ್ಕೋತೀವಿ ಅಂತ ಹೇಳಾಗಿಲ್ಲ. ಯಾಕೆಂದರೆ ಅಲ್ಲಿ ಹಿಂದೆ ಮುಂದೆ ಇರೋದೇ ಹಾಗೆ, ಪ್ರಸಂಗ ಇರೋದೇ ಹಾಗೆ. ಆ ದೃಷ್ಟಿಯಲ್ಲಿ ಸರಿಯಾಗಿ ಅನ್ವಯ ಮಾಡಿಕೊಂಡಾಗ ಎಷ್ಟೋ ಸಮಸ್ಯೆಗಳು ಅಲ್ಲಲ್ಲೇ ಪರಿಹಾರ ಆಗಿಬಿಡತ್ತೆ. ಅದೇ ಹೇಳ್ತಿರೋದು, ಅದೆಲ್ಲ ಹೇಳ್ತಿರೋದು ಅದಕ್ಕೇನೆ. ಬೇಜಾರು ಮಾಡ್ಕೊಂಡಿರೋದು ಯಾರು ಬೇಜಾರು ಮಾಡ್ಕೊಂಡಿರೋದು? ಅದೇ ಹೇಳ್ತಿರೋದು. ಉದ್ದೇಶ ಇದ್ದು ದುರ್ಯೋಧನ ಉದ್ದೇಶ ಇಷ್ಟ ಇಲ್ಲ, ಮಾತು ಕೊಟ್ಟಿದ್ದಾರೆ, ಏನು ಮಾಡಬೇಕು ಅಂತ ಹೇಳಿದ ಅಷ್ಟೇ ಹೊರತು ಅವ್ರಿಗೆ ಬೇಕಿಲ್ಲ. ಅದು ಯಾಕೆ ಬಿಟ್ಟರು? ಅದೇ ದುರ್ಯೋಧನ ಮಾತು ಕಂಟಿನ್ಯೂಷನ್. ಅದು ಉಚ್ಚಿದ್ಯ ಸಂತತಿಂ ಪಾಂಡವರ ಸಂತತಿಯ ನಾಶ ಮಾಡಬೇಕು ನೀನು. ಹೌದೌದು, ಅವ್ರು ಇಷ್ಟ ಇಲ್ಲ ಅವರಿಗೆ. ಆಮೇಲೆ ಪೂರ್ತಿ ಬದಲಾಗಿ ಬಂದುಬಿಡ್ತಾರೆ. ಈಗ ಮುಂದೆ ಇದಾಗಿ ತತ್ಪರ್ಶೊಬ್ಬರು ಆಗ್ತಾರೆ, ಮುಂದಿನ ಕರ್ತವ್ಯ ವೇದವ್ಯಾಸರು ಪ್ರಕಾಶನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದಿಷ್ಟು ಅವರ ಋಣಕ್ಕೆ ಬಿದ್ದಿದ್ದ ಒಂದು ಇದಿತ್ತು. ವಾಸ್ತವವಾಗಿ ಅವನದೇನೂ ಇಲ್ಲ. ಅದಕ್ಕೆ ಪ್ರಾರಬ್ಧ ಕರ್ಮ ಮತ್ತು ಅವರ ಲಿಮಿಟೇಷನ್ ಮತ್ತು ಅಸಾಮಂಜಸ್ಯ ಅದನ್ನು ಹೇಳೋದಕ್ಕೆ ಕೊಟ್ಟಿದ್ದ. ಯಾವುದು? ಹೌದು, ಅವನು ಸಹವಾಸ ಮಾಡಿದ್ದರ ಫಲ ಆ ರೀತಿ ಕೆಟ್ಟ ಕೆಲಸ ಮಾಡಿಸ್ತಾ ಇದೆ. ಅವ್ರು ನಾಟಕ ಮಾಡ್ತಾರೆ, ಏನು ಇವನ ಮಾಡಿ ಇವನೇ ಮಾಡಿಬಿಟ್ಟ ಅಂತೇಳಿ. ಹಾಗೆಲ್ಲ ದುಷ್ಟರೆಲ್ಲ ಮಾಡೋದು ಹಾಗೇನೆ. ತಾವು ಮಾಡಿದ ತಪ್ಪನ್ನು ಇನ್ನೊಬ್ಬರನ್ನ ಹಾಕೋದಕ್ಕೆ ನಿಶ್ಚಿಂಬರಾಗಿರ್ತಾರೆ. ಅವ್ರ ಸ್ವಭಾವ ಹೇಳೋ ದೃಷ್ಟಿನೂ ಅದರಲ್ಲಿದೆ. ಸ್ವಾತ್ಮನ ಏವ ವಿಪ್ರಿಯಂ ನತು ಭರ್ತು ಪ್ರಯೋಜನಾಭಾವಾತ್ ವಿಪ್ರಿಯಮಿವ ಚ ತಸ್ಯ ಪ್ರಿಯಮಿತಿ ಪರಸ್ವಾಪೋಕ್ತಂ. ಇನ್ನೂ ಯೋಚನೆ ಮಾಡಿ. ಈ ಉದಾಹರಣೆಗೆ ಅಶ್ವತ್ಥಾಮಾಚಾರ್ಯರು ಇಷ್ಟೆಲ್ಲ ಕೆಲಸ ಮಾಡಿದರು. ಅವರಿಗೆ ಪ್ರಿಯವಾದ ಕೆಲಸ ಆಗಲಿಕ್ಕೆ ಏನು ಕಾರಣ ಇದೆ? ರಾಜ್ಯ ಬೇಡ, ಕೋಶ ಬೇಡ, ಏನೂ ಬೇಡ. ಸೊ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲೇ ಇಲ್ಲ ಅದರೊಳಗೆ. ಇರೋದೆಲ್ಲ ಯಾರಿಗಿರೋದು? ಈಗ ದುರ್ಯೋಧನನಿಗೆ. ಆದ್ದರಿಂದ ಅದಕ್ಕೆ ಉಪಕ್ರಮ ಉಪಸಂಹಾರ ಅದೆಲ್ಲ ನೋಡಿ ಅನ್ವಯ ಮಾಡಬೇಕು. ತತ್ತು ಸಮನ್ವಯ ತತ್ತು ಅದಕ್ಕೆ ಹೇಳಿರೋದು. ಯಾವುದೋ ವಾಕ್ಯವನ್ನು ಯಾವುದೋ ರೀತಿಯಲ್ಲಿ ಅನ್ವಯ ಮಾಡಿದರೆ ಅದು ಅರ್ಥ ಕೊಡೋದಿಲ್ಲ. ಸೊ ಪ್ರಯೋಜನಾಭಾವ, ಅವರಿಗೆ ಪ್ರಯೋಜನ ಇಲ್ಲ, ಅದರಿಂದಾಗಿಯೇ ಅವ್ರಿಗೆ ವಿಪ್ರಿಯ. ತಸ್ಯ
ಪ್ರಿಯಮಿತಿ ಪ್ರಸ್ವಾಪೋಕ್ತ. ಆ ರೀತಿಯಲ್ಲಿ ಒಂದು ರೀತಿ ಸಂಬುದ್ಧಾಕಾರ ಹೇಳೋದಕ್ಕೆ ಕಾರಣ ಅಂತ ಕೇಳಿದರೆ ನೋಡಿದರೆ ಸ್ಪಷ್ಟ ಅರ್ಥವಾಗಿದ್ದರೂ ಕೂಡ ಅಯೋಗ್ಯರು ತಪ್ಪು ತಿಳ್ಕೊಳ್ಳಿ ಎಂಬ ರೀತಿಯಲ್ಲಿ ಆ ರೀತಿ ಬರೀತಾರೆ. ಮಾತಾ ಸುತಾನಾಂ ನಿಧನಂ ಶಿಶೂನಾಂ ನಿಶಮ್ಯ ಘೋರಂ ಪರಿತಪ್ಯಮಾನ ತದಾರುದತ್ ಬಾಷ್ಪಕಲಾಕುಲಾಕ್ಷಿ ತಾಂ ಸಾಂತ್ವಯನ್ನಾಹ ಕಿರೀಟವಾಣಿ. ಮಾತಾ ಸ್ವಪ್ನೋಯಂ, ಇಲ್ಲಿ ಅನೇಕ ವಿಷಯಗಳು ಬಂತು. ಮಾತಾ ಸುತಾನಾಂ ನಿಧನಂ ಶಿಶೂನಾಂ ನಿಶಮ್ಯ ಘೋರಂ ಪರಿತಪ್ಯಮಾನ ತದಾ ಅರುದತ್ ಬಾಷ್ಪಕಲಾಕುಲಾಕ್ಷಿ ತಾಂ ಸಾಂತ್ವಯನ್ ಆಹ ಕಿರೀಟವಾಣಿ. ಮಾತಾ ಸುತಾನಾಂ, ಸುತಾನಾಂ ಮಾತಾ ಆ ಶಿಶುಗಳ ತಾಯಿ ದ್ರೌಪದಿ ದೇವಿ, ನಿಧನಂ ಶಿಶೂನಾಂ ನಿಶಮ್ಯ ತನ್ನ ಮಕ್ಕಳ ವಧೆಯನ್ನು ಕೇಳಿಕೊಂಡು ಘೋರವಾದ ವಧೆ, ಪರಿತಪ್ಯಮಾನ ಬಹಳಷ್ಟು ಪರಿತಾಪಕ್ಕೊಳಗಾದರು. ತದಾರುದತ್ ಬಾಷ್ಪಕುಲಾಗಲು ಸಾಕ್ಷಿ, ಅವರು ಬಾಷ್ಪಕುಲ ಕಣ್ಣೀರು ತುಂಬಿಕೊಂಡ್ಬಿಟ್ಟು ಅರುದತ್ ರೋಧಿಸಿದರು. ತಾಂ ಸಾಂತ್ವಯನ್ನಾಹ ಕಿರೀಟಮಾಲಿ, ಅವಳು ಸಮಾಧಾನ ಮಾಡ್ತಾರೆ ದ್ರೌಪದಿ ದೇವಿಯನ್ನು. ಕಿರೀಟಮಾಲಿ ಅಂದರೆ ಯಾರೋ ಅರ್ಜುನ ಸಮಾಧಾನ ಮಾಡದ ಅಂತ. ಇಷ್ಟು ಯಾತಕ್ಕೆ ಹೇಳಿದರು ಅಂದರೆ ಮಹಾಭಾರತದಲ್ಲಿ ಬರೋದೇ ಒಂದು, ಇಲ್ಲಿ ಹೇಳಿದ್ದೇ ಒಂದು. ಮಹಾಭಾರತದ ಪ್ರಕಾರ ಸೋಲಿಸಿದ್ದು ಭೀಮಸೇನ ದೇವರು, ಮಣಿ ಕಿತ್ತು ಕೊಟ್ಟಿದ್ದು ಅಶ್ವತ್ಥಾಮಾಚಾರ್ಯರು ಭೀಮಸೇನ ದೇವರಿಗೇನೆ, ಅದನ್ನೇ ದ್ರೌಪದಿ ಕೊಟ್ಟಿದ್ದವರೇನೆ. ನಡೆದಿದ್ದೆಲ್ಲ ಎಲ್ಲಿ? ಅಲ್ಲಿ ನಡೆದಿದ್ದು ವ್ಯಾಸಾಶ್ರಮದಲ್ಲಿ. ಇಷ್ಟು ಉಲ್ಟಪಾಠ ಕಾಡ್ತಾ ಇದೆ ಅವರು. ಯಾಕೆಂದರೆ ಇದಿಷ್ಟು ಸ್ವಪ್ನದ ಕಥೆ ಇದೆ. ಭಾಗವತಲ್ಲಿ ಹೇಳೋದಲ್ಲ, ಸ್ವಪ್ನದ ಕಥೆ. ಮಹಾಭಾರತದ ಆ್ಯಕ್ಚುಲಿ ನಡೆದಿದೆ. ವಿಷಯದಲ್ಲಿ ವಿವಾದ ಇಲ್ಲ, ಸೋಲಾಯಿತು ಅವೆಲ್ಲ ಕಾಮನ್. ಆದರೆ ಸ್ವಲ್ಪ ವ್ಯತ್ಯಾಸ ಆಯಿತು. ಏನು ವ್ಯತ್ಯಾಸ ಅಂತ ಹೇಳ್ತಾ ಇದೆಲ್ಲ ನೋಡೋದಕ್ಕೆ ಅದಕ್ಕೂ ಮಹಾಭಾರತವನ್ನು ಪ್ರಮಾಣ ಅಂತೀರಿ, ಭಾಗವತವನ್ನು ಪ್ರಮಾಣ ಅಂತೀರಿ, ಅದು ಅರ್ಥ ನಿರ್ಣಯ ಅಂತ ಕರಿತೀರಿ. ಅಂದಮೇಲೆ ವಿರೋಧ ಯಾಕೆ ಬಂತು ಅಂತ ಪ್ರಶ್ನೆ ಬರುತ್ತೆ. ಸಮನ್ವಯ ಮಾಡೋದು ಅನೇಕ ರೀತಿಯಲ್ಲಿ, ಕೆಲವೊಮ್ಮೆ ಗುಹ್ಯ ಭಾಷಾ ಇತ್ಯಾದಿ ಇರುತ್ತೆ ಒಂದು ಕ್ರಮ, ಇಲ್ಲಿ ಬೇರೆ ಕ್ರಮದಲ್ಲಿ ಸಮನ್ವಯ ಮಾಡ್ತಾರೆ. ಭಾಳ ಇಂಪಾರ್ಟೆಂಟ್ ಅದು. ಸ್ವಪ್ನೋ ಎಂ, ಸ್ವಪ್ನದಲ್ಲಿ ಕಂಡಿದ್ದು, ಭಾಗವತದಲ್ಲಿ ನಡೆದೆಲ್ಲ ಕನಸಿನಲ್ಲಿ ಕಂಡಿದ್ದು, ಮಹಾಭಾರತ ನಡೆದೆಲ್ಲ ಆ್ಯಕ್ಚುಲಿ ಆಗಿತ್ತು. ಇದು ಒಂದು ಹೊಸ ವಿಶೇಷ. ಇದು ಒಂದೇ ಮಾತಿಗೆ ಆಚರಿಸೋ ಎಷ್ಟು ದೊಡ್ಡ ವಿಚಾರ. ದೊಡ್ಡ ಸಮಸ್ಯೆ ಇದು, ಡ್ರೀಮ್ಸ್ ಅಂತೇಳಿ ಸೈಕಾಲಜಿಯಲ್ಲಿ ತುಂಬ ಸ್ಟಡಿ ಮಾಡ್ತಾರೆ. ಇಲ್ಲಿ ಆಚಾರ್ಯ ಹೇಳಿದರೆ ತೀರ್ಮಾನ ಮಾಡ್ತಾರೆ. ಇಷ್ಟೆಲ್ಲ ಹೇಳಿ ಆಚಾರ ವಿಷಯ ಗೊತ್ತಿಲ್ಲ ಅವರಿಗೆ, ಗೊತ್ತಾಯ್ತಾ? ಸ್ವಪ್ನದಲ್ಲಿ ನಡೆಯೋದಕ್ಕೂ ಆ್ಯಕ್ಚುಯಲ್ ಆಗೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಅಂತೇಳಿ ಡ್ರೀಮ್ಸ್ ಪುಸ್ತಕ ತೆಗೆದು ನೋಡಿ. ಅವ್ರು ಯಾರು ಆಚಾರ ಪುಸ್ತಕ ಯಾರೂ ಓದಿಲ್ಲ, ನಮ್ಮವರೇ ಓದಿಲ್ಲ, ಪಾಪ ಅವರೇ ಓದ್ತಾರೆ, ಅದು ಸಮಸ್ಯೆ ಇಲ್ಲ. ಆದರೆ ಅಲ್ಲಿ ನಡೆದಿದ್ದೇನು ಅಂದರೆ ಸ್ವಪ್ನದಲ್ಲಿ ಕಾಣೋದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ. ದೊಡ್ಡ ಸಮಸ್ಯೆನ ಪರಿಹಾರ ಮಾಡ್ತಾರೆ ಆಚಾರ್ಯ. ಅಲ್ಲಿ ನೋಡಿ ಏನಿದೆ ಅದು ಕೂಡ. ಮತ್ತೆ ತಮ್ಮ ಮಾತಲ್ಲ, ಏನೋ ಕೊಟ್ಬಿಟ್ಟು ಏನೋ ಮಾಡಿದ್ರು ಅಲ್ಲ, ಪ್ರಮಾಣ ಇದೆ, ಗ್ರಂಥ ಪ್ರಮಾಣ ಇದೆ ನೋಡಿ ಅಂತ ತೋರಿಸ್ತಾರೆ. ಇದು ಎಷ್ಟು ಪರಿಜ್ಞಾನ ಇರಬೇಕು ಯೋಚನೆ ಮಾಡಿ. ಪಾರ್ಥಾನುಯಾತಮಾತ್ಮಾನಂ ದ್ರೋಣಿ ಸ್ವಪ್ನೇ ದದರ್ಶ್ಯ. ಅರ್ಜುನ ಹಿಂಬಾಲಿಸಿ ಬಂದಾಗ ಕಂಡಿದ್ದು ಸ್ವಪ್ನದೊಳಗೆ, ನಿಜವಾಗಿ ಹಿಂಬಾಲಿಸಿ ಬಂದಿದ್ದು ಭೀಮಸೇನ ದೇವರು. ಬಂಧನಂಚ ಆತ್ಮನಸ್ತತ್ರ, ಅರ್ಜುನ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾನೆ ಶಿಬಿರಕ್ಕೆ ಅಂತ ಇಲ್ಲಿ ಬರುತ್ತೆ ಕನಸಿನಲ್ಲಿ. ಅಲ್ಲಿಲ್ಲ, ಅಲ್ಲೇ ನಡೆದಿದ್ದೆ ಹೊರತು ಇಲ್ಲಿ ನಡೆದಿದ್ದ ಅಲ್ಲ ಅದು. ದ್ರೌಪದ್ಯ ಚೈವ ಮೋಕ್ಷ, ದ್ರೌಪದಿಯಿಂದ ಬಿಡುಗಡೆ. ದ್ರೌಪದಿ ಇಲ್ಲೇ ಇಲ್ಲ ಪ್ರಸಂಗದಲ್ಲಿ, ಅಲ್ಲಿರೋದು. ಇದೆಲ್ಲ ಉಲ್ಟಪಲ್ಟಾಗೋಗ್ಬಿಟ್ಟಿದೆ. ಅದೇನೇನು ಅದು ಹೇಳ್ತಾರೆ ಸ್ಕಾಂದೇ. ತಸ್ಮಾತ್ ನ ಐಶಿಕ ವಿರೋಧ. ಐಶಿಕ ಅಂದರೆ ಮಹಾಭಾರತದ ಐಶಿಕ ಪರ್ವ, ಅದಕ್ಕೂ ಇದಕ್ಕೂ ವಿರೋಧ ಇಲ್ಲ. ಇದು ಸ್ವಪ್ನ, ಅದು ಆ್ಯಕ್ಚುಯಲ್. ಆದ್ದರಿಂದ ಎರಡು ಸತ್ಯನೇ. ಈ ಸ್ವಪ್ನದ ಕಥೆ ಇಲ್ಲಿ ಬರೆದ್ರು, ನಿಜವಾದ ಅಲ್ಲಿ ಬರೆದ್ರು. ಆದ್ದರಿಂದ ಇದು ಯಾಕೆ ಬರೀಬೇಕು? ಸ್ವಪ್ನಕ್ಕೆ ಸಂಬಂಧ ತೋರಿಸ್ಬೇಕಾಗಿದೆ, ಸ್ವಪ್ನದ ಬಗ್ಗೆ ಬೆಳಕು ಚೆಲ್ಲಬೇಕಾಗಿದೆ. ಅದಕ್ಕೋಸ್ಕರ ಹಾಗೆ ಮಾಡಿದರು. ಅದಕ್ಕೇನೆ ಕನಸಿನಲ್ಲಿ ಪುರಾಣ ಲಕ್ಷಣ ಅಲ್ಲ ಇದು. ಅಲ್ಲಲ್ಲ, ಪುರುಷ ವ್ಯತ್ಯಾಸ ಅದಲ್ಲ. ಸ್ವಪ್ನದಲ್ಲಿ ಆಗೋದಕ್ಕೂ ಇದಕ್ಕೂ ಪುರುಷ ವ್ಯತ್ಯಾಸ ಅದು ಹಾಗೆ ಹೇಳೋದು, ಸ್ವಪ್ನದ ವಿಷಯ ಅಲ್ಲ. ಬರಿಬೇಕಾದ್ರೆ ಹಾಗೆ ಬರೆದು ಬಿಡ್ತಾರೆ. ಅರ್ಥ ಆಯ್ತಾ? ಅದು ಏನಂತಾರೆ ಅದಕ್ಕೆ, ಪುರುಷ ವ್ಯತ್ಯಾಸ, ಕಾಲ ವ್ಯತ್ಯಾಸ ಅಂತದ್ದು. ಇದು ಹಾಗಲ್ಲ. ಬರೆದಿದ್ದು ಸ್ವಪ್ನದಲ್ಲಿ ಕಂಡಿದ್ದನ್ನು ಇಲ್ಲಿ ಬರೆದ್ರು, ಆ್ಯಕ್ಚುಲಿ ಅಲ್ಲಿ ಬರೆದ್ರು ಅಷ್ಟೇ ಹೊತ್ತಿದ್ದು ಬೇರೆ ನಮ್ಮ ಅನುಭವಕ್ಕೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು, ಎಷ್ಟು ಸತ್ಯ ಇದೆ ಅಂತೇಳಿ. ಯಾರೋ ಏನೋ ಸೇವೆ ಮಾಡುತ್ತೆ, ಯಾರೋ ಒಂದು ವರ್ಷದ ಕೊಟ್ಟಾಗ ಏನೋ ಆದಾಗುತ್ತೆ. ಒಂದು ವರ್ಷದ ಬರೋದು ಸತ್ಯ. ಇನ್ನು ಅವ್ರಿಗೆ ಕಂಡವ್ರು ಇನ್ನೊಬ್ರು ಯಾರೋ ತಂದು ಕೊಡ್ತಾರೆ, ಗೊತ್ತಾಯ್ತಾ? ಇಲ್ಲಿ ತಂದು ಮತ್ತೊಂದು ತಂದು ಕೊಟ್ಟಾಗುತ್ತೆ. ಸೈಕಾಲಜಿ ಏನಂತಾರೆ ಗೊತ್ತಾ ಅದಕ್ಕೆಲ್ಲ? ಡಿಸ್ಪ್ಲೇಸ್ಮೆಂಟ್ ಆಫ್ ಪರ್ಸನ್ಸ್, ವ್ಯಕ್ತಿಗಳು ಬದಲಾಗ್ತಾರೆ. ಡಿಸ್ಪ್ಲೇಸ್ಮೆಂಟ್ ಆಫ್ ಪ್ಲೇಸ್, ಎಲ್ಲೋ ನಡೆದ ಕಂಡು ಎಲ್ಲೋ ನಡೆದ ಕಾಣುತ್ತೆ. ಡಿಸ್ಪ್ಲೇಸ್ಮೆಂಟ್ ಆಫ್ ಟೈಮ್, ಎಂದೋ ಕಡೆದು ಇನ್ನೊಂದು. ಕೆಲವು ಸ್ವಪ್ನಗಳೆಲ್ಲ ವಾರಕ್ಕೆ ಫಲ ಕೊಡೋದು, ಕೆಲವು ವೆರಿ ನೆಕ್ಸ್ಟ್ ಡೇ, ಕೆಲವು ವರ್ಷಗಟ್ಟಲೆ, ಕೆಲವು ಇಲ್ಲೇ ಇಲ್ಲ, ಯಾಕಂದ್ರೆ ಅಲ್ಲೇ ಮುಗಿದೋಯ್ತು, ಸ್ವಪ್ನದ ಫಲ ಆಗಿರುತ್ತೆ ಅಲ್ಲಿಗೆ. ಅನೇಕ ರೀತಿಯಲ್ಲಿ ನಡಿ. ಇವೆಲ್ಲ ಸೈಕಾಲ ಇವತ್ತು ತೀರ್ಮಾನ ಮಾಡಿದ್ದಾರೆ ಇದಿಷ್ಟು ಕೂಡ.
ವೆರಿ ಸಿಂಪಲ್. ಯಾವುದು ಗೂಗಲ್ ನೋಡಿದ್ರೆ ಸಿಗುತ್ತೆ, ಡ್ರೀಮ್ಸ್ ಗಿವ್ ಕೇರ್ ಅಂತ ಹೇಳಿದರೆ ಅದರಲ್ಲಿ ಕರೆಕ್ಟಾಗಿ ನೋಡಿದರೆ ಎಷ್ಟು ಇದೆ ಇದರೊಳಗೆ. ಆಚಾರ ಕೊಟ್ಟು ಒಂದು ಕಾಣಿಕೆ ನೋಡಿ ಮಾತಿನೊಳಗೆ ಡ್ರೀಮ್ಸ್ ಸೈಕಾಲಜಿ ಬುಕ್ಕಲ್ಲಿ ಡ್ರೀಮ್ಸ್ ಅಂತ ನೋಡಿ. ಡ್ರೀಮ್ಸ್ ಕನಸುಗಳ ಬಗ್ಗೆ ಸ್ಟಡಿ ಮಾಡ್ತಾರೆ ಸಾವಿರಾರು ಜನ. ಅಯ್ಯೋಲ್ಲ ಯಾರು ಮಾಡಿ 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 ಎಷ್ಟೋ ಕೇಸುಗಳು ನೋಡಿ ಅವ್ರು ನೋಡಿಕೊಂಡು ಅವ್ರ ಅನುಭವ ಕೇಳಿಕೊಂಡು ತಮ್ಮ ಅನುಭವವನ್ನು ಸೇರಿಸ್ಕೊಂಡು ಹಾಗೆ ಬರೀತಾರೆ. ಒಂದು ಮಾತಲ್ಲಿ ಇದಿಷ್ಟು ಪ್ರೂವ್ ಆಗಿಬಿಡುತ್ತೆ. ಇದು ಯಾವ್ದಾದ್ರು ಸೈಕಾಲಜಿಸ್ಟ್ ನೋಡಿದರೆ ಮೊದಲವ್ರಿಗೆ ಎಷ್ಟು ಅನುಕೂಲ ಆಗ್ತಿರ್ತಲ್ಲ ನಮಗೆ ಅಂತೇಳಿ ಆಶ್ಚರ್ಯ ಪಡ್ತಾರೆ. ಅದನ್ನೇ ನಮಗೆ ಏನಾಗಿದೆ ಗೊತ್ತಾ, ಆ ಜ್ಞಾನ ಎರಡು ಸೇರಬೇಕಾಗ ಅವ ಸ್ವಾರಸ್ಯ ಗೊತ್ತಾಗೋದು. ಸಮಸ್ಯೆನೇ ಸ್ವಾರಸ್ಯ ಗೊತ್ತಾಗೋದಿಲ್ಲ. ಎಲ್ಲರೂ ಸುಮ್ಮನೆ ನೋಡ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ಭಾಷೆ ಅರ್ಥ ಆಗದೆ ಹೋದರೂ ನಮಗೆ ಜೋಕ್ಸ್ ಮಾಡ್ತಾರೆ. ಅರ್ಥ ಏನು ಹೇಳ್ತಾರೋ ಅನ್ನೋಕ್ಕೆ ಸಾಧ್ಯ ಇಲ್ಲ. ಅಳುತ್ತಾನೆ ಅಳೋಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಅರ್ಥನೇ ಆಗಿಲ್ಲ. ಅದು ಸ್ಪಂದಿಸ್ಬೇಕಾದ್ರೆ ಸ್ಪಂದಿಸ್ಬೇಕಾದ್ರೆ ಅದಕ್ಕೆ ಇದಿರಬೇಕು. ಇದು ಆಚಾರ್ಯ ಏನು ವಿಶೇಷತೆ ಇದರೊಳಗೆ ಒಂದೊಂದು ಶ್ಲೋಕಕ್ಕೇ ಎಷ್ಟು ವರ್ತಿದೆ ಗೊತ್ತಾ ಇದಕ್ಕೆ. ಅಷ್ಟು ಸಾವಿರಾರು ಜನ ನೂರಾರು ವರ್ಷಗಳ ಕಾಲ ಮಾಡಿದ ಸಂಶೋಧನೆನ ಒಂದು ಮಾತಿನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅಂದರೆ ಎಷ್ಟು ವಂಡರ್ ಅದು. ಹಾಂ, ಏನು ಮಾಡಿದ್ದಾರೆ ಅದು ಇನ್ನೊಂದು ಕತೆ. ಅದು ಇದು ಅಂದರೆ ಇಲ್ಲಿ ಇನ್ನೊಂದು ತಾತ್ವಿಕವಾಗಿ ಒಂದು ಬೇರೆ, ಡ್ರೀಮ್ಸ್ ಬಗ್ಗೆ ಬೇರೆ, ಲೌಕಿಕ ಬೇರೆ. ಇಲ್ಲಿ ಸೈಕಾಲಜಿ ಪ್ರಕಾರ ನಡೆದಿದ್ದ ಮನಸ್ಸಾಸ್ತ್ರ ಇದೆ ಎಂದು ಅದೆಲ್ಲ ಮಹಾಭಾರತದಲ್ಲೇ ಬರುತ್ತೆ. ಅವ್ರು ಎಂದು ಇವ್ರು ಮಾಡಿದರು ಅಶ್ವತ್ಥಾಮಾಚಾರ್ಯರು ಒಂದು 4-5 ದಿವಸ ಮುಂಚಿದಂತೆ ಕನಸು ಕಾಣ್ತಾ ಇದೆ ಅವರಿಗೆ. ಏನು ಕನಸು ಕಾಣ್ತಾ ಇದೆ, ದ್ರೋಣಿಂಚ ಕಾಳರಾತ್ರಿಂಚ ಅದೆಲ್ಲ ಆಚಾರ ಅಂದಿಷ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಮತ್ತೆ ತಾತ್ಪರ್ಯ ಹೋದರು. ಸ್ವಪ್ನ ಅಂದ್ಬಿಟ್ರು, ಏನು ವ್ಯತ್ಯಾಸ ಅಂತ ಹೇಳಲಿಲ್ಲ. ತಾತ್ಪರ್ಯದಲ್ಲಿ ಬಂದಿದೆ, ಅದು ಇದು ಎರಡು ಜೊತೆ ಸೇರಿದಾಗ ಗೊತ್ತಾಗತ್ತೆ. ಒಂದು ಕಾಳರಾತ್ರಿ ತಾವು ಹೋಗ್ತಿರೋದು, ಅಲ್ಲಿ ಭೀಮಸೇನ ಬಂದು ಅರ್ಜುನ ಎಳ್ಕೊಂಡು ಹೋಗೋದು, ಎಲ್ಲ ಕಾಣಿಸ್ತಾ ಇದೆ. ಏನೋ ಆಗ್ತಾಯಿದೆ ಅಂದ್ಕೊಂಡ್ರು. ಆಮೇಲೆ ನೋಡಿ ಹೀಗಾಯ್ತು. ಹೋಗ್ಬೇಕಾದ್ರೆ ನೆನೆಸ್ಕೊತಾ ಹೋದ್ರಂತೆ, ಓ ಹೀಗೆ ಸ್ವಪ್ನ ಬಿದ್ದಿತ್ತು ಹೀಗಾಯಿತು ಅಂತೇಳಿ ನೆನೆಸ್ಕೊತಾ ಹೋಗ್ತಾ ಇದ್ದಾರೆ ಮುಂದೆ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ಯಾರಿವರು ರುದ್ರದೇವರು ಗೊತ್ತಾಯ್ತಾ. ಸ್ವಪ್ನದಲ್ಲಿ ಮೈಂಡ್ ಆ್ಯಕ್ಟಿವ್ ಆಗಿರ್ತದೆ. ದೇವರು, ವಾಯುದೇವರು, ರುದ್ರದೇವರು 3 ಜನ ವ್ಯಾಪಾರ ಇದೆ. ಸೃಷ್ಟಿ ವ್ಯಾಪಾರ ಇವರಿಗಿಲ್ಲ. ಮನಸ್ಸಿಲ್ಲದ ಹೋದರೆ ಸ್ವಪ್ನನೇ ಬಿಡೋದಿಲ್ಲ. ಆದ್ದರಿಂದ ಅದು ಅಧಿಕರಣ ಅಷ್ಟೇ. ಅವ್ರ ಅಧಿಕರಣ ನಡೀತಿರೋದು ಇಬ್ಬರಿಂದ, ಹರಿವಾಯುಗಳು ನಡೀತಾ ಇರೋದು. ಅಂದರೆ ತಮಗೆ ಬಿದ್ದ ಸ್ವಪ್ನ ತಮಗೆ ಅರ್ಥ ಆಗಲಿಲ್ಲ, ಆಮೇಲೆ ಅರ್ಥ ಆಯಿತು ಅಂತ ಹೇಳಿದರೆ ಸಂಧೆಯ ಸೃಷ್ಟಿರಾಯ ಸ್ವಪ್ನ ಸೃಷ್ಟಿ ಮಾಡೋರು ಯಾರು ಅಂತಾಯ್ತು. ಈಗ ಹರಿವಾಯುಗಳು ಮುಖ್ಯತೆ ನಿರ್ಮಾತ ಭಗವಂತನೇ. ಸ್ವಪ್ನಾದಿ ಸೃಷ್ಟಿಕರ್ತಾಚ ತಿರಸ್ಕರ್ತಾಚ ಸಯೇವಿ. ಸ್ವಪ್ನ ಮಾಡೋನು ಅವನೇ, ಸ್ವಪ್ನ ಬಿದ್ದ ಸ್ವಪ್ನ ಕಳಿಸೋನು ಅವನೇ. ಆದ್ದರಿಂದ ಗೊತ್ತಾಯ್ತು. ನಾವು ರುದ್ರದೇವ ಸ್ವಪ್ನ ಮನಸ್ಸಿರುತ್ತೆ. ಸೊ ರುದ್ರದೇವರ ಇದು ಪೋರ್ಟ್ಫೋಲಿಯೋ ಅದು. ಆದ್ದರಿಂದ ಅವ್ರಿಗೆ ಸ್ವಾತಂತ್ರ್ಯ ಇರ್ಬೋದು ಅಂದರೆ ಇಲ್ಲ ಅಂತ ಸ್ಪಷ್ಟ ಗೊತ್ತಾಯಿತು. ಅವರಿಗಿದ್ದ ಇದರೊಳಗೆ ಅವರಿಗೆ ಅರ್ಥ ಆಗಿಲ್ಲ. ತಮ್ಮ ಸ್ವಪ್ನ ಅವರಿಗೆ ಅರ್ಥ ಆಗಲಿಲ್ಲ ಅಂದಮೇಲೆ ಅದು ಅವ್ರ ವ್ಯಾಪಾರ ಅಲ್ಲಿಲ್ಲ ಅಂತ ಸ್ಪಷ್ಟ ಆಯಿತು. ಅದೇ ರೀತಿಯೇ ಇನ್ನೊಂದು ಹೇಳ್ತಾರೆ ಆಚಾರ್ಯರು, ಅಲ್ಲಿ ಯಾರ್ಯಾರು ಸತ್ರ ಹೊತ್ತು ಅಶ್ವತ್ಥಾಮ ಅವರಿಗೆಲ್ಲ ಕನಸು ಬಿಡ್ತಿತ್ತು. ಬರೋದು, ತಮ್ಮನ್ನು ಹೊಡೆಯೋದು, ಇದು ಮಾಡೋದು ಎಲ್ಲ ಕನಸು ಕಾಣುತ್ತೆ. ಅವ್ರಿಗೆ ಅರ್ಥ ಆಗಿದ್ದು ಈಗ. ಯಾಕಂದರೆ ಇನ್ನೂ ಯುದ್ಧ ಮುಗಿತಾ ಬಂದಿದ್ದ ಪ್ರಸಂಗನೇ ಇಲ್ವಲ್ಲ ಅಂತ ಅವ್ರು ಅಂದ್ಕೊಂಡಿರೋದು. ಆಗ ಮಧ್ಯ ನಡೆದು ಅವರೆಲ್ಲ ಅನ್ಎಕ್ಸ್ಪೆಕ್ಟೆಡ್ ನಡೆದು. ಅಲ್ಲಿ ಯಾರ್ಯಾರು ಇದ್ದಾರೆ ಅವರಲ್ಲೆಲ್ಲ ಶಿಖಂಡಿ ಹುಡುಗ ದುಷ್ಟಜಮ್ನ ಇದ್ದಾನೆ, ಸೇನಾಧಿಪತಿ, ಅವರೆಲ್ಲರೂ ಅದ್ರಲ್ಲಿ ಹೋಗ್ಬಿಡ್ತಾರೆ. ಅವ್ರಿಗೆಲ್ಲ ಕನಸು ಬಿಡ್ತಾ ಇತ್ತು. ಅವೆಲ್ಲ ಅದು ಇವರಿಗೆ ಕನಸು ಸಾಮೂಹಿಕ, ಅವ್ರ ಕನಸು ಇಂಡಿವಿಜುವಲ್. ಎಲ್ಲ ಕನಸಿನ ಪ್ರಕಾರ ಕೂಡ ಅವ್ರಿಗೂ ಅನುಭವ ಬಂತು, ಇವರಿಗೂ ಅನುಭವ ಬಂತು. ಇದು ಯೋಚನೆ ಮಾಡಿ ಒಂದು ಶ್ಲೋಕದೊಳಗೆ ಎಷ್ಟು ಗಂಭೀರ ಅರ್ಥ ಹೇಳ್ತಾರೆ. ಅದಕ್ಕೆ ನಾವು ಯಾವುದೇ ಗ್ರಂಥ ಕೂಡ ಓದದೇ ಇರಬಾರ್ದು. ಪರ್ಸ್ನಲ್ ಹೋಗ್ಬೇಕಾದ್ರೆ ಶಾಸ್ತ್ರ ಓದಕ್ಕೆ ಬರೋದಿಲ್ಲ, ಯಾವುದೋ ಕತೆ ಪುಸ್ತಕ ಓದಿ ಸಾಕು, ಏನೋ ಒಂದು ಓದ್ಕೊಳ್ಳಿ, ಟೈಮ್ ವೇಸ್ಟ್ ಆಗೋದಿಲ್ಲ. ಇದನ್ನ ಮನಸ್ಸಲ್ಲಿ ಇರಬೇಕಿದೆ. ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಅವ್ರಿಗೆ ಅರ್ಥ ಆಗೋ ರೀತಿಯೇ ಬೇರೆ, ನಮಗೆ ಅರ್ಥ ಆಗೋ ರೀತಿಯೇ ಬೇರೆ. ಇದು ಯೋಚನೆ ಮಾಡಿದರೆ ಎಷ್ಟು ಶಾಸ್ತ್ರ ಓದ್ತೀರಿ ನೀವೀಗ, ನ್ಯೂಸ್ ಪೇಪರ್ ಓದ್ರಿ, ಶಾಸ್ತ್ರ ಹೇಳ್ಬಿಟ್ಕೊಳ್ಳಿ, ಏನೇನಾಗುತ್ತೋ ಗೊತ್ತಾಗುತ್ತೆ. ಅದು ಎಷ್ಟು ವ್ಯತ್ಯಾಸಗಳು ಕಾಣುತ್ತದೆ. ಇದೆಲ್ಲ ನನ್ನ ಜ್ಞಾನಕ್ಕೆ ಎಂಡಿಲ್ಲ. ಅವ್ರು ಹೇಳಿದ್ದು ಶ್ರವಣಾದೇವಿನ ನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಎಂಬುದಕ್ಕೆ ಅದು ಯಾರೋ ಏನೋ ಮಾತಾಡ್ತಿರ್ತಾರೆ, ಸುಮ್ಮನೆ ಕೇಳಿ ಅದನ್ನು. ನೀವು ಸುಮ್ಮನೆ ಬಸ್ಸಲ್ಲಿ ಮಾತು ಕೇಳ್ತಾ ಅಬ್ಸರ್ವ್ ಮಾಡ್ತಾ ಇರಿ. ಅವನೊಂದು ಏನೇನೋ ಮಾತಾಡ್ತಾ ಇರ್ತಾರೆ, ಅಸಂಬದ್ಧ ವಿಚಾರ. ನಮಗೆ ನಿಂತ ಮಾತಾಡಬಾರ್ದು ಅಂತ ಗೊತ್ತಾಗುತ್ತೆ. ನಮಗೆ ಅಸಂಬದ್ಧ ಅನಿಸ್ತಾ ಇಲ್ಲ, ನಮ್ಮ ಮಾತಿಗೆ ಇನ್ನೊಬ್ರಿಗೆ ಅಸಂಬದ್ಧ ಅನಿಸ್ಬಾರ್ದು. ಅದೆಲ್ಲ ಎಚ್ಚರಿಕೆ ಬರುತ್ತೆ. ಸುಮ್ಮನೆ ಇದ್ದೇ ಹೋಗ್ಬಿಡ್ತೀವಿ ಅಷ್ಟೇ ಹೊರತು. ಮತ್ತೆ ಎಲ್ಲರೂ ಆ ಟಾಪ್ ಪ್ರಯಾರಿಟಿ ಎರಡಕ್ಕೆ ನಾವು ಕೊಡೋದಾದ್ರಿಂದ ಗಮನ ಬರೋದಿಲ್ಲ. ಶಾಸ್ತ್ರ ಓದ್ ಪ್ಯಾಸಿವಾಗಿ ಓದಬಾರದು. ಓದೋದಕ್ಕೆ ಅಧ್ಯಯನ ಅಂತ ಕರೆಯೋದಿಲ್ಲ, ಆ್ಯಕ್ಟಿವ್ ಆಗಿ ಓದಬೇಕು. ಆಚಾರ ಹೇಳ್ತಾರೆ ಹೇಗೆ ಓದಬೇಕು ಅಂತ ಕೇಳಿದರೆ, ನಮ್ಮ ಪ್ರಶ್ನೆ ಅಂತ ಓದಬೇಕಿದೆ. ಇನ್ನೊಬ್ರು ಯಾರೋ ಕೇಳ್ತಾರೆ ಉತ್ತರ ಕೊಡ್ತೀವಿ ಅಂತ ಹೇಳಬಾರ್ದು. ನಮ್ಮ ಪ್ರಶ್ನೆ ನಮ್ಮ ಉತ್ತರ, ಅವಾಗ ಕನ್ವಿಕ್ಷನ್ ಬರುತ್ತೆ. ಯಾರೋ ಪ್ರಶ್ನೆ ಕೇಳಿದ್ರೆ ಮತ್ತೆ ಅವನು ಉತ್ತರ ಅವನು ಮತ್ತೆ ವಾಪಸ್ ಬರೋದು, ಅವ್ರು ಹೀಗೆ ಹೇಳಿದ ಅಂತೇಳಿ. ನಮ್ಮದೇ ಆದಾಗ ಏನಾಗುತ್ತೆ, ಅದು ಇನ್ನೊಂದು ಆಂಗ್ಲ ಯೋಚನೆ ಮಾಡ್ತೀವಿ, ಆ ಪ್ರಶ್ನೆನೂ ಕೇಳಿಬಿಡ್ತೀವಿ.
ಪರ್ಫೆಕ್ಟ್ ಆಗಿಬಿಡ್ತದೆ. ಇದರ ಪೂರ್ವಪಕ್ಷ ಕೂತ್ಕೊಂಡು ಕೇಳೋವರೆ ಸುಮ್ಮನೆ ಕೂತ್ರೆ ಗತಿ ಏನಾಗುತ್ತೆ? ಈಗ ಯಾರಿಗೋ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲ, ಔಷಧಿ ಕೊಡಿ ಎಂಬುದು ಬೇರೆ, ನನಗೇ ಸರಿ ಇಲ್ಲ ಕೊಡಿ ಎಂಬುದು ಬೇರೆ. ಮತ್ತೆ ಕೇಳಿದ್ರೆ ಮತ್ತೆ ಹೋಗ್ಬೇಕು ಕೇಳೋಕ್ಕೆ, ಅದಕ್ಕೆ ಇನ್ನೇನಾಗುತ್ತೆ ಅಂತಾರೆ, ಮತ್ತೆ ಹೋಗಿ ಬರೋದು, ಮತ್ತೆ ಮತ್ತೆ ಹೋಗಿ ಬರೋದು, ಬರೀ ತಲೆ ಕೆಟ್ಟು ಹೋಗೋದು. ಇವನೇ ಆದ್ದರಿಂದ ಏನು ಮಾಡ್ತಾನೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಗಾಗ ಎಲ್ಲ ಹೇಳ್ತಾನೆ ಕರೆಕ್ಟಾಗಿ. ಅದು ನಮ್ಮ ಸಮಸ್ಯೆಯಾಗಿ ನೋಡಬೇಕು. ಅದನ್ನೇ ಆಚಾರ್ಯ ಮುಂದೆ ಭಾಗವತ ಬರುತ್ತೆ. ಶಿಷ್ಯೋಪಿ ಪೂರ್ವಪಕ್ಷಸ್ಥಃ ತಮೇವ ಆತ್ಮಮತಂ ಬ್ರುವನ್. ಈ ಪ್ರಶ್ನೆ ಕೇಳ್ತೀಯಲ್ಲ ಎಲ್ಲಿಂದ ಬಂತು ಅಂದರೆ ನಂದೇ ಪ್ರಶ್ನೆ ಅಂತ ಕೇಳಬೇಕು ಹೊರತು ಆ್ಯಕ್ಚುಲಿ ಯಾರೋ ಕೇಳಿರ್ತಾರೆ. ಆ ಪ್ರಶ್ನೆ ಬಂದು ತಂದು ಮಾಡ್ಕೋಬೇಕು, ಅವನು ತನ್ನ ಪ್ರಶ್ನೆ ಮಾಡ್ಕೊಂಡು ಕೇಳಬೇಕು, ಅವಾಗ ಕರೆಕ್ಟ್ ಉತ್ತರ ಸಿಗುತ್ತೆ. ಅದು ಬಿಟ್ಬಿಟ್ಟು ಯಾರ್ದೋ ಪ್ರಶ್ನೆ ಅವನು ಹೇಳಿದ್ರು ಇವ್ನು ಕೇಳಿದೆ ಏನಾಯಿತು ಅಂತ ನಾವು ಅಧ್ಯಯನ ನಡೆಸಿರೋದು ಹಾಗೆ. ಈಗ ಅದರಿಂದ ಏನಾಗುತ್ತೆ ಅಂದರೆ ಯಾರಿಗೂ ಕನ್ವಿಷನ್ ಬರೋದೇ. ನಮ್ಮ ಪ್ರಶ್ನೆ ಮಾಡ್ಕೊಂಡು ಹೋದಾಗ ಯಾರು ಕೇಳಬೇಕೋ ಅದು ತಕ್ಷಣ ಉತ್ತರ ಕೊಡೋಕ್ಕೆ ಬರೋದು. ಅರ್ಥ ಆಯ್ತಾ? ಅಧ್ಯಯನ ಕ್ರಮನೇ ಬದಲಾಗಬೇಕು. ಅದೆಲ್ಲ ಆಚಾರ್ಯ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತಾರೆ. ಬಟ್ ಅವ್ರ ಸ್ಟೈಲೇ ವಿಚಿತ್ರ ಸ್ಟೈಲ್. ಭಾರಿ ಕಟ್ಪಡೋದು ಅಂತ ಅರ್ಥ ಆಗಬಾರ್ದು. ಸುವರ್ಣನ ಹಾಗೆ ಮನೆ ಹಾಗೆ ಬೀದಿರಿಟ್ಟೋಗಿರ್ತಾರ, ಬೇರೆ ಹೋಗಿ ಇಲ್ಲ ದೊಡ್ಡ ಬೇರೆ ಹೋಗಿ ಮತ್ತೊಂದು ಕಡಿತು ಹಾಕ್ಬಾರ್ದು. ಇಷ್ಟಾದರೂ ಕಳ್ತಾರ ಬೇಡ, ಕಾಲ ಇಟ್ಟು ಜೋತಾ ಇರ್ತಾರೆ. ಆ ಥರ ನಡೆಯುತ್ತೆ. ಇದು ಯಾವ ಅಮೂಲ್ಯ ವಸ್ತುಗಳನ್ನು ತಕ್ಷಣ ತಿಳಿ ಹಾಗೆ ತಕ್ಷಣ ಕಾಣ ಹೇಳೋದಿಲ್ಲ. ಇದು ಸುವರ್ಣಕ್ಕಿಂತ ದೊಡ್ಡದಿದೆಯಲ್ಲ. ಶಾಸ್ತ್ರ ಸುವರ್ಣವಾದ್ದರಿಂದ ಯಾರು ತಿಳಿಯಲೇಬೇಕು ಅಂತ ಹಠ ಹೇಳಿದ್ದಾರೆ ಅವರಿಗೆ ಮಾತ್ರ ತಿಳಿಬೇಕು, ಉಳಿದವರಿಗೆ ತಿಳಿಬೇಕಾಗಿಲ್ಲ. ಆಚಾರ ಆಗಲೇ ಹೇಳಿದ್ದಾರೆ, ಯಾರಿಗೆ ಬರೀಬೇಕು ನಾನು, ಯಾರು ಓದ್ತಾ ಇದ್ರು ಅಂತ ಅವರೇ ಕೇಳಿದ್ದಾರೆ. ಅವ್ರು ಹೇಳ್ತಿ ಇಲ್ಲ ಕೆಲವರು ಇದ್ದಾರೆ ಅಂತ, ಕೆಲವರು ಇದ್ದಾರೆ. ಆ ದೃಷ್ಟಿಯಲ್ಲಿ ಅದು ಯೋಚನೆ ಮಾಡಿದರೆ ಅವ್ರ ಗ್ರಂಥದ ಶೈಲಿ ಉಳಿದವ್ರಿಗೆ ಏನೂ ಅರ್ಥ ಆಗಲ್ಲ. ಸುಮ್ಮನೆ ಓದ್ಕೊಂಡು ಏನೇನೋ ಅರ್ಥ ಆಗಲ್ಲ, ಏನೋ ಬರೀತಾರೆ ಅನಿಸಿಬಿಡ್ತಾರೆ. ಅವ್ರು ಹೇಳಿದ್ರು ಬಾಲವಾಕ್ಯ ಏನೇ ಕಿಮ್ಮೆ ಅಂತ ಹೇಳಿಲ್ಲ. ಹಾಗನ್ಸದು ನೀವು ಸಮಸ್ಯೆ ಬರಬೇಕಲ್ಲಿ, ಈ ಶ್ಲೋಕ ಓದಬೇಕು, ಸಮಸ್ಯೆ ಬರಬೇಕು. ಇಲ್ಲೇ ಉತ್ತರ ಇದೆಯಲ್ಲ ಅನ್ಸುತ್ತೆ. ಬುದ್ಧಕ್ಕೆ ಬಡ್ಡೆ ಇದರಲ್ಲಿ ಯಾವುದು ಫಾರ್ಮಸಿಯಲ್ಲಿ ಬೇಕಾದ ಸಿಗುತ್ತೆ ಔಷಧಿಗಳು. ಸುಮ್ಮನೆ ನೋಡಿಬಿಡ್ತಾನೆ, ಸ್ಟೇಜ್ ಬರೋದಿರ್ತಾನೆ. ರೋಗ ಇದ್ದಾಗ ಆಗ ಯೋಚನೆ ಮಾಡ್ತಾನೆ. ಅದಕ್ಕೆ ನಾವು ಜಿಜ್ಞಾಸಗಳು ಅಂದರೆ ಜಿಜ್ಞಾಸೆ ನಮ್ಮದಾಗಬೇಕು, ಅವ್ರದ್ದು ಇನ್ನೊಬ್ರು ಜಿಜ್ಞಾಸೆ ಆಗಬಾರ್ದು, ನಮ್ಮ ಜಿಜ್ಞಾಸೆ ಆಗಬೇಕು. ಆ ಇನ್ವಾಲ್ವ್ಮೆಂಟ್ ಬರಬೇಕು. ಆಗ ಹಗಲು ರಾತ್ರಿ ಅನಿಸೋದಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗೋವರೆಗೂ ಬಿಡೋದೇ ಇಲ್ಲ ಅವರು. ತಿಳ್ಕೊಂಡ್ಬಿಡ್ತಾರೆ, ಮಧ್ಯರಾತ್ರಿ ಓದಲಿಲ್ಲ, ಸಮಸ್ಯೆ ಇದೆ ಅವರಿಗೆ. ಉಳಿದವರಾಗಿದೆ ಟೈಮ್ ಆಯ್ತು ಎದ್ದೋಗ್ಬಿಡ್ತಾರೆ. ತಮ್ಮದೇ ಸಮಸ್ಯೆ ಆದ ಪ್ರಶ್ನೆ ಬರೋದಿಲ್ಲ. ಅದೆಲ್ಲ ಭಾಳ ಗಂಭೀರ ವಿಚಾರಗಳು. ಅಧ್ಯಯನ ಕ್ರಮ ಪೂರ್ತಿ ಚೇಂಜ್ ಆಗ್ಬಿಟ್ಟು ಗೊತ್ತಾಯ್ತಾ. ಅವ್ರು ವಿದ್ಯಾರ್ಥಿ ಹೋಮ್ವರ್ಕ್ ಕೊಟ್ಬಿಡ್ಬೇಕು, ಇದು ನಾಳೆ ನೋಡ್ಕೊಂಬನ್ನಿ ಅಂತ. ಹೇಳಿದ್ದನ್ನು ಹೇಳೋದು ಒಂದು ಭಾಗ, ಅದು ತಪ್ಪು ಅಂತ ಹೇಳೋದಿಲ್ಲ. ಇನ್ನೊಂದು ಭಾಗ ಕೊಡಬೇಕು ಅವ್ರಿಗೆ, ಗೊತ್ತಾಯ್ತು. ಈ ರೀತಿ ಪ್ರಶ್ನೆ ನೋಡ್ಕೊಂಬನ್ನಿ ಅಂತ ಕೇಳಿದ್ರೆ ಆಗ ಅವರು ಓದಕ್ಕೆ ಶುರು ಮಾಡ್ತಾರೆ. ಹೇಳಿದ್ದನ್ನು ಓದೋದು ಒಂದು ಸ್ಟೇಜ್. ಅದು ಮುಂದಿನ ಸ್ಟೇಜ್ ಹಾಗಲ್ಲ. ಪಿ ಎಚ್ ಡಿಗೆ ಏನು ಕೊಡ್ತಾರೆ, ಒಂದು ಪ್ರಾಬ್ಲಮ್ ಕೊಟ್ಟು ವರ್ಕ್ ಮಾಡಕ್ಕೆ ಹೇಳ್ತಾರೆ. ಪ್ರಾಬ್ಲಮ್ ಕೊಟ್ಟು, ಯಾಕೆ ಇಲ್ಲ ಸಾಲ್ವ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಅವ್ರಿಗೆ ಮಾಡಕ್ಕೆ ಬರುತ್ತೆ. ಮೊದಲೇ ಪ್ರಾಬ್ಲಮ್ ಕೊಟ್ಟರೆ ಉಪಯೋಗ ಇಲ್ಲ, ಒಂದು ಸ್ಟೇಜಲ್ಲಿ ಕೊಡಬೇಕು. ಅದೇ ತಾತ್ಪರ್ಯದ ಕ್ರಮನೇ ಬೇರೆ, ಇದ್ರ ಕ್ರಮನೇ ಬೇರೆ. ವಿಷಯ ಒಂದೇ ಆದರೂ ಕೂಡ ನಿರೂಪಣೆಯ ಕ್ರಮ ಭಾರಿ ವ್ಯತ್ಯಾಸ ಆಗಿದೆ. ಪಾರ್ಥಾನು ಯಾತಮಾತ್ಮಾನಂ ದ್ರೋಣಿ ಸ್ವಪ್ನೇ ದದರ್ಶಃ ಬಂಧನಂ ಆತ್ಮನಸ್ತತ್ರ ದ್ರೌಪದ್ಯಾಚೈವ ಮೋಕ್ಷಣಂ ಇತಿ ಸ್ಕಾಂದೇ ತಸ್ಮಾನ್ ನ ಐಶಿಕ ವಿರೋಧ. ಅದು ಐಶಿಕ, ಈ ಮಾತಿಗೆ ಅರ್ಥ ಆಗ್ಬೇಕಾದ್ರೂ ಕೂಡ ಏನು ಐಶಿಕ ವಿರೋಧ ಅಂದರೆ ಹಾಗಿದ್ರೆ ಐಶಿಕ ಅಂದರೆ ದರ್ಬೆ ಅಂತ ಅಷ್ಟೇ ಅರ್ಥ. ಅದಕ್ಕೆ ದರ್ಬೆ ವಿರೋಧ ಏನು ಅರ್ಥ? ಇದಕ್ಕೆ ಐಶಿಕ ಪರ್ವ ಅಂತ ಒಂದು ಪರ್ವ ಇದೆ. ಸೌತಿಕ ಪರ್ವದಲ್ಲಿ ಒಂದು ಭಾಗ ಅದು. ಇದಾದ ಮೇಲೆ ಶಲ್ಯ ಪರ್ವ ಆದ ತಕ್ಷಣ ಸೌತಿಕ ಪರ್ವ, ಮರೆಯದವರನ್ನು ಕೊಳ್ಳೋ ಪರ್ವ ಅಂತ ಹೆಸರದೆ. ಅದೆಲ್ಲ ಐಶಿಕ ಪರ್ವ. ಇದೆಲ್ಲ ಐಶಿಕ ಪರ್ವ ಅಂದ್ರೇನು, ಅವರು ಬ್ರಹ್ಮರ್ಷಿರಾಸ್ತ್ರ ಬಿಡೋ ಜಾಗ, ಮಂತ್ರಿಸಿ ಬಿಟ್ಬಿಡ್ತಾರೆ ಆ ಭಾಗ. ಅದರಲ್ಲಿ ಬಂದಿದೆ, ಅದಕ್ಕೆ ವಿರೋಧ ಇಲ್ಲ ಅಂತ. ಇಷ್ಟೆಲ್ಲ ಅರ್ಥ ಆಗಲಿಕ್ಕೆ ಫಸ್ಟ್ ಕತೆ ಬೇಕು. ಅವ್ರು ಭಾಷ್ಯಕಾರ ತಮ್ಮ ಸ್ಟೈಲಲ್ಲಿ ಬರೀತಾರೆ, ಅವರು ಆ ಎತ್ತರದಲ್ಲೇ ಬರೆಯೋದು. ಅದನ್ನು ನಾವು ಸರಿಯಾಗಿ ಗಮನಿಸಿ ಓದಬೇಕು. ಸುಮ್ಮನೆ ಹೋದರೆ ಏನು ಉಪಯೋಗ ಇಲ್ಲ ಬಿಡಿ, ಏನೋ ಬರೀತಾರೆ ಇವರು. ನಾವು ಏನೋ ಬಂದು ಏನೋ ಕೇಳ್ತೀವಿ, ಶಬ್ದಾರ್ಥ ಹೇಳೋದಕ್ಕೆ ಕೊಟ್ಟಿಲ್ಲ ಅವರು, ಶ್ಲೋಕಾರ್ಥ ಹೇಳೋದಕ್ಕೆ ಹೋಗೋದಿಲ್ಲ. ಅರ್ಥ ಆಗೋರು ಹೇಳ್ತಿರೋದ್ರಲ್ಲ, ಗೊತ್ತಾಯ್ತಾ. ಅರ್ಥ ಆಗದೇ ಇದ್ದರೂ ಹೇಳ್ತಾರೆ, ಅಪಾರ್ಥ ಆದರೂ ಸರಿ ಮಾಡ್ತಾರೆ. ನಿಮಗೆ ಅರ್ಥ ಏನೂ ಇಲ್ಲದೆ ಇದ್ದವ್ರಿಗೆ ಅದು ತೊಗೊಂಡು ಏನು ಮಾಡ್ತಾರೆ ಅವರು. ತಸ್ಮಾನ್ ಐಶಿಕ ವಿರೋಧ ಇತಿ ಪ್ರಥಮ ತಾತ್ಪರ್ಯೆ ಸಪ್ತಮೋಧ್ಯಾಯ. ಐಶಿಕ ಕಥಾಸಂಗ್ರಹ ಮಹಾಭಾರತಾತ್ಮರಣೆ ವ್ಯಕ್ತ. ಕೆಳಗೆಲ್ಲ ನೋಟ್ ಕೊಟ್ಟಿದೆ. ತಂ ಪ್ರಣಮಯೋ ಸೋಪಿ ಸ್ವಪ್ನದೃಷ್ಟ ತಾತ್ಪರ್ಯ ಇದೆಲ್ಲ ವಾಕ್ಯ ಕೆಳಗೆ ಕೊಟ್ಟಿದೆ ನೋಡಿ. ಇದು ಈ ಪುಸ್ತಕದಲ್ಲಿದೆ. ನಮಗೆಲ್ಲ ಹೇಳುತ್ತೆ ಏನು, ತಂ ಪ್ರಣಮ್ಯಯೋ ಸೋಪಿ ಸ್ವಪ್ನದೃಷ್ಟ ಅಮನುಸ್ಮರನ್. ಸ್ವಲ್ಪ ಖಂಡಿತ ನೆನೆಸ್ಕೋತ ಹೋಗ್ತಾರೆ ಅಶ್ವತ್ಥಾಮಾಚಾರ್ಯರು. ಸ್ವಪ್ನೇ ಹಿ ದ್ರೌಪದೇಯಾನಾಂ ವಧೋ ದೃಷ್ಟೋ ಆತ್ಮನಾನಿಸಿ. ಇನ್ನೂ ಇಲ್ಲಿದೆಯಲ್ಲ 28ರಲ್ಲಿ 188ರಿಂದ 4 ಶ್ಲೋಕಗಳು, ಗೊತ್ತಾಯ್ತಾ. ಅದೆಲ್ಲ ಇನ್ನೂ ಅಶ್ವತ್ಥಾಮಾಚಾರ್ಯರಿಗೆ ಅದೆಲ್ಲ ಗೊತ್ತೇ ಇಲ್ಲ ಅವರಿಗೆ. ತಾವು ದ್ರೌಪದಿ ಮಕ್ಕಳನ್ನ ಕೊಂದ ಹಾಗೆ ಇನ್ನೂ ಪ್ಲ್ಯಾನ್ ಇಲ್ಲ ಅವರಿಗೆ. ಇನ್ನು ದುರ್ಯೋಧನ ಹೇಳಿಲ್ಲ ಅದನ್ನು, ಯುದ್ಧ ಮುಗದೇ ಇಲ್ಲ.
ಅದು ಎಲ್ಲಿ ಏನಿದು ಅಂತ ಭಾರಿ ಯೋಚನೆ ಮಾಡ್ತಾಯಿದ್ರು. ಆಮೇಲೆ ಇದೆಲ್ಲ ಹೀಗಾಯಿದ್ದಾವೇನಂತ ತಮ್ಮ ಸ್ವಪ್ನ ತಮಗೆ ಅರ್ಥ ಆಯ್ತು. ಭಾಳ ಸ್ವಾರಸ್ಯ ಇರೋದು ಯಾವ ಲೆವೆಲ್ದಿರೋ ಅದೇ ಕೇಸ್ ಇಟ್ಕೊಂಡ್ರೆ ಎಷ್ಟು ಸ್ಟಡಿ ಮಾಡೋಕ್ಕೆ ಅವಕಾಶ ಇದೆ ಅದರಲ್ಲಿ. ಆಗ ನಮ್ಮ ಸ್ವಪ್ನಗಳಿಗೂ ಅರ್ಥ ಆಗುತ್ತೆ. ಎಷ್ಟೋ ಸ್ವಪ್ನಗಳಿಗೆ ಈ ಬೇಸಿಕ್ ಅರ್ಥ ಮಾಡ್ಕೊಳಕ್ಕೆ ಕೊಟ್ಟರೆ ವಿಷಯ ಅಂದ್ಕೊಂಡಿದ್ದಾಗಿಬಿಡುತ್ತೆ. ಬಟ್ ಇದು ಆ್ಯಕ್ಚುಯಲ್ ಕಂಡಾಗ ಆಗೋಲ್ಲ. ಇವು 3 ಡಿಫ್ರೆನ್ಸ್ ಇರುತ್ತೆ ಅದರಲ್ಲಿ. ಪ್ಲೇಸು, ಪರ್ಸನ್ನು ಮತ್ತು ಟೈಮ್ ಚೇಂಜ್ ಆಗುತ್ತೆ. ಮರುದಿವಸ ಆದಕ್ಕಂದ್ರೆ ಒಂದು ವಾರ ಆದಮೇಲೆ ಆಗ್ಬೋದು, ಆಮೇಲೆ 8 ವರ್ಷಗಳಾದಮೇಲೆ ಕೆಲವೆಲ್ಲ ಯಾವುದಕ್ಕ ಸಣ್ಣ ಆಮೇಲೆ ನೋಡಿದ್ರೆ ಯಾವಾಗ ಅದೇ ಅವಾಗ ಬಿದ್ದೈತಲ್ಲ, ಎಷ್ಟು 20 ವರ್ಷ ಆಗೋಗಿದೆ. ಅದೇ ಸೀನ್ ಕಂಡಿರುತ್ತೆ ಮತ್ತೆ ಆ್ಯಕ್ಚುಯಲ್ ಸೇಮ್ ಸೀನ್. ನೀವು ಅನುಭವ ನೋಡ್ಬೇಕು ಸ್ವಪ್ನಗಳನ್ನು. ಅದು ಅಬ್ಸರ್ವ್ ಮಾಡಿದರೆ ಅದೇ ಆಗಿನ ಕಾಲ ಇಂಪಾಸಿಬಲ್. ಇಲ್ಲಿ ಯಾರೋ ದೊಡ್ಡ ಸೌಲಭ್ಯ ಮಾತಾಡಿದಾಗೆ ಅರ್ಥ ಆಯ್ತಾ. ಇವ್ರಿಗೆ ನೋಡೋರಿಗೆ ಹೆದರಿಕೆ, ಮಾತಾಡೋ ಸಾಧ್ಯ ಇಲ್ಲ. ಆಮೇಲೆ ನೋಡಿದ್ರೆ ಮಾತಾಡ್ತಾ ಕೂತಿರ್ತಾರೆ. ಇದು ಆ ಸ್ವಪ್ನ ಕಡೆ ಇವತ್ತು ನಿಜ ಆಯ್ತಲ್ಲ ಅನ್ಸುತ್ತೆ. ಹೊಸ ಪ್ರಪಂಚ ಸ್ವಪ್ನದ್ದು. ಅದು ಸ್ವೀಕಾರ ಸ್ಪೆಷಲೈಸೇಷನ್ ಆಗುತ್ತೆ ಅದರಲ್ಲಿ. ಆ ಮೆಮೊರಿ ಬೇಕು ಎಲ್ಲ. ಅದು ಮಾಡಿದ್ರೆ ಮೆಮೊರಿ ಬರುತ್ತೆ. ಯಾವ ನಿಮ್ಮ ಅಭ್ಯಾಸ ಗೊತ್ತಾ ಅದೇ ಉತ್ತರ. ಅಭ್ಯಾಸ ರಸಕೃತೋಪದೇಶ ಅಭ್ಯಾಸ ಏನು ತಗೊಂತೆಯ ವೈರಾಗ್ಯ ಅದೇ ಇನ್ವಾಲ್ವ್ಮೆಂಟ್. ಅದಕ್ಕೆಲ್ಲ ಬೇರೆ ವಿಷಯ ಕಡಿಮೆ ಮಾಡ್ಕೋಬೇಕು ನಾವು. ಅವ್ರೇನು ಮಿತ್ರ ಪಡಿಸ್ಬಿಟ್ಟು ಬೇಡ ನಮ್ಮ ಕೆಲಸ ಬೋರ್ಕೊಂಡು ಆ ಥರ ಜನಕರಾಜ ಸುಟ್ಟರು ಕೇರ್ ಮಾಡಿ. ಯಾಕೆ ಈ ವಿಷಯ ಭಾರಿ ಕನ್ಸರ್ನ್, ಅಷ್ಟು ಕನ್ಸರ್ನ್ ಇದೆ ಅವರಿಗೆ. ಅರ್ಥ ಆಯ್ತಾ? ಅದು ಎಲ್ಲರೂ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಹೋಗ್ಬೇಕಾದ್ರೆ ಮತ್ತೆ 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 ಯೋಚನೆ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಅಧ್ಯಯನ ಅಂದರೆ ಅಧ್ಯಯನ ಬೇರೆ, ಶ್ರವಣ ಬೇರೆ. ಶ್ರವಣ ಕೇಳ್ಕೊಂಡು ಹೋಗ್ಬಿಡ್ತಾರೆ, ಅಧ್ಯಯನ ಆಗಲ್ಲ. ಅದು ಯೋಚನೆ ಮಾಡಿ ಮನನ ಎಲ್ಲ ಪೂರ್ತಿ ಯೂನಿಟ್. ಅದು ಧ್ಯಾನದವರೆಗೂ ಬಂದರೆ ಅಧ್ಯಯನ, ಇಲ್ಲದೆ ಬರೀ ಶ್ರವಣ ಅಷ್ಟೇ. 99% ಬರೀ ಶ್ರವಣ ಆಗುತ್ತೆ ಹೊರತು ಬೇರೆ ಆಗಲ್ಲ. ಉಳಿದು ಬಾಯ್ಪಾಠ ಆಗುತ್ತೆ, ತಮ್ಮದೇ ಸಮಸ್ಯೆಯಾಗಿ ಬರೋದು. ಇವತ್ತು ಯಾವುದೋ ಒಂದು ಪ್ರಶ್ನೆ ಕೇಳ್ತಾರೆ, ಸೋದರ ಉತ್ತರ ಬಂದಿಲ್ಲ, ಇದರೊಳಗೆ ಸ್ವಲ್ಪ ಬಂದಿಲ್ಲ, ನಾವು ಓದಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಅಲ್ಲ, ಪ್ರಾಕ್ಟೀಸ್ ಹೇಳ್ಕೊಟ್ಟಿರ್ತಾರೆ ನಿಮಗೆ. ಅದೇ ಬಾಲ್ ಹಾಕ್ಬೇಕು ಅಂತಿಲ್ಲ, ಗೊತ್ತಾಯ್ತಿಲ್ಲ. ಅದು ಪಟ್ಟು ಹೇಳ್ಕೊಟ್ಟಿರ್ತಾರೆ. ಆ ಸಮಯಕ್ಕೆ ಒಂದು ಬುದ್ಧಿ ಉಪಯೋಗಿಸ್ಬೇಕು. ಅದು ಇವ್ನು ಒರಿಜಿನಾಲಿಟಿ. ಉತ್ತರದಲ್ಲಿರುತ್ತೆ, ಉತ್ತರ ಇದಕ್ಕೆ ಅಪ್ಲೈ ಮಾಡ್ಬೇಕು ನೀವೀಗ. ಅರ್ಥ ಆಯ್ತಾ? ಆ ಬೇಸಿಕ್ ಮಾಡಿ ಕರೆಕ್ಟ್ ಅರ್ಥ ಆಗ ಎಲ್ಲ ಪಟ್ಟು ಇವನು ಹೇಳ್ಕೊಟ್ರೆ ಹಾಕಿ ಪಟ್ಟು ಅವನು ಹಡಿ ಅವ್ನು ಬೇರೆ ಪಟ್ಟಿರುತ್ತೆ ಅವನು. ಆ ಪಟ್ಟಿ ಪ್ರತಿ ಪಟ್ಟು ಹಾಕ್ಬೇಕಾದ್ರೆ ಏನು ಮಾಡ್ಬೇಕು ಇವನೀಗ? ಅದನ್ನು ಏನು ಕೊಟ್ಟು ಹೇಳಿಕೊಟ್ಟೆ ಇಲ್ವಲ್ಲ, ಮೆಷ್ಟು ಕೈ ಕೊಟ್ಬಿಟ್ಟು ಆ ಥರ ಹೇಳ್ದ. ಹೇಳಿಲ್ಲ. ಒಂದು ಪುಸ್ತಕ, ಇನ್ನೊಂದು ಪುಸ್ತಕ ಹೊಸ ಪುಸ್ತಕ ಇರುತ್ತೆ. ಈ ಪುಸ್ತಕ ಪಾಠ ಆಗಿಲ್ಲ ಅನ್ನಬಾರ್ದು. ಈ ಪುಸ್ತಕದ ಕಂಟೆಂಟ್ ಏನಿರುತ್ತೆ ಅದು ಡಿಗ್ರಿ ಒಂದೇ ಆಗಿರುತ್ತೆ. ಇದು ಆ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಹೇಳಿದ ಇನ್ನೂ ಸಿಂಪಲ್ ಹೇಳಿದ್ದಾರೆ. A+B ಹೋಸ್ಕೊಂಡು ಮಾಡಿದ್ದಾರೆ. M+C MN+ ಎಲ್ಲಿ ಕೇಳಿ ಏನು ಮೇಷ್ಟ್ರು ಮಾಡೇ ಇಲ್ಲ ಪಾಠ ಅಂತ ಹೇಳ್ಬಿಟ್ರಾಗ ಹಾಗೆ MN ಬದಲಾಗಿರೋದು ಕರೆಕ್ಟು. ಗೊತ್ತಾಯ್ತಾ? ನೋಡೋದು ಹೇಳಿದ್ರೆ ಕ್ಲಿಯರ್ ನೋಡಿ, ನೀವು ಹೇಳಿದ್ದೆ ಒಂದು ಬಂದಿರೋದು ಒಂದು ತೋರಿಸ್ತಾರೆ ಅವರು. ಕರೆಕ್ಟ್ ಅದು. ಬಟ್ ಆ್ಯಕ್ಚುಲಿ ಏನದು? ಆ್ಯಕ್ಚುಲಿ ಡಿಫ್ರೆನ್ಸ್ ಇದೆ, ನೋ ಡಿಫ್ರೆನ್ಸ್ ಇದೆ. ಪ್ರಾಬ್ಲಮ್ ಸ್ವರೂಪ ಒಂದೇನೆ. ಆ ರೀತಿ ಮಾಡದೆ ಹೋದರೆ ಎಲ್ಲ ಹೇಳ್ಕೊಂಡು ಗತಿ ಏನಾಗ A+1 B+1 A1 + B1 + A2 + B. ಯಾವ ಜನರು ಮುಗಿಬೇಕು ಅದು ಅಧ್ಯಯನ. ಅಧ್ಯಯನ ಅಂದರೆ ಅಧ್ಯಯನ ಮಾಡಿದ್ರೆ ಒಂದೊಂದು ಹಂತ ತಲುಪಿಡ್ಬೇಕು. ಅದು ತಲುಪಬೇಕಾದ್ರೆ ಈ ಸ್ಟೋರಿ ಇದೆ. ಈಗ ಎಷ್ಟೇ ಎಲ್ಲ ಪುರಾಣದಲ್ಲೂ ಇದೇ ಸಮಸ್ಯೆ ಮಾಡ್ತೇವೆ. ಸಾಲ್ವ್ ಮಾಡಿ ನೋಡಿಬಿಟ್ರೆ ಇದು ಆಚಾರ್ಯ ಬರೆದಿದ್ದು ಒಂದು ಪುರಾಣಕ್ಕಾಗಲಿಲ್ಲ, ಎಲ್ಲ ಪುರಾಣಕ್ಕೂ ಇದು ಭಾಷ್ಯ ಮಧ್ವವಿದೆ ಹೇಳ್ತದೆ. ಪುರಾಣ ಸ್ಥಾನ ಪಂಥಾನ ಎಲ್ಲ ಪುರಾಣ ಓದೋರಿಗೂ ಇದು ಭಾಷ್ಯ ಆಯಿತು ಅಂತ. ಇದೆಲ್ಲ ಅಪ್ಲೈ ಮಾಡಬೇಕು. ನಮ್ಮ ಕೆಲಸ ಎಷ್ಟಿದೆ ಗೊತ್ತಾ ಮಾಡ್ಲಿಕ್ಕೆ ಹೋದರೆ? ಒಬ್ಬೊಬ್ಬ ವಿದ್ಯಾರ್ಥಿ ಕೆಲಸ ಕೊಟ್ಟರೆ ನೀವು ಓದೋಯ್ತು, ಈ ಪುರಾಣಕ್ಕೆ ಅಪ್ಲೈ ಮಾಡು, ಇಡೀ ಭಾಗವತ ಅರ್ಥಾರಿ ಮಾಡ್ಕೊಂಬ ಅಂತ ಹೇಳಿದರೆ ವಂಡರ್ಸ್ ಆಗೋಗ್ಬಿಡೋದು. ಯಾಕೆ? ಪುರಾಣ ಲಕ್ಷಣ ಏನು? 10 ಲಕ್ಷಣ ಇದೆ. 10 ಲಕ್ಷಣ ಆಚಾರ್ಯ ಉತ್ತರ ಕೊಟ್ಬಿಟ್ಟಿದ್ದಾರೆ. 10 ಲಕ್ಷಣ ರಿಪೀಟ್ ಆಗುತ್ತೆ. ಅದೆಲ್ಲ ಜೋಡಿಸ್ಬಿಟ್ರೆ ಆಯ್ತಲ್ಲೇ. ಅಷ್ಟು ಕೆಲಸ ಇದೆ. ಇವತ್ತು ಏನಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೀವಿ ನಾವು. ಎಷ್ಟು ಕೆಲಸ ಇದೆ ಅಂದರೆ ಹೇಳೋದಕ್ಕೆ ಸಾಧ್ಯ. ಲಕ್ಷಾಂತರ ಜನ ಕೆಲಸ ಮಾಡಿದರೂ ಕೂಡ ಸ್ವಪ್ನದೊಳಗಿದೆ. ನಾವು ಏನೂ ಕೆಲಸ ಮಾಡದೆ ಹೋದಾಗ ಅದು ತೀರಾ ಏನೋ ಆಚಾರ್ಯಂತ ಬಗ್ಗೆ ಜಾಸ್ತಿ ಆಸಕ್ತಿ ಬರೋದಿಲ್ಲ. ಯಾಕಂದ್ರೆ ಅರ್ಥ ಆಗಲ್ಲ ಅಂತ ಬರೋದಿಲ್ಲ. ಟೀಕಾ ಟಿಪ್ಪಣಿ ಟೀಕಾ ಟಿಪ್ಪಣಿ ಹೆಚ್ಚಾಗಿ ಓದೋ ತರ್ಕ, ಯಾಕೆ ಇರಲೆವೆಂಟ್ ಶಾಸ್ತ್ರ. ಅದನ್ನು ಅಪ್ಲೈ ಮಾಡ್ಲಿಕ್ಕೆ ಹೋಗಿ ರಾಂಗ್ ಆನ್ಸರ್ ಬಂದು ಏನೋ ಆಗಿಬಿಡುತ್ತೆ. ಬದಲಾಗಬೇಕು. ಇವತ್ತಿನ ಕಾಲಕ್ಕೆ ಬದಲಾಗದೆ ಹೋದರೆ ಉಪಯೋಗ ಇಲ್ಲ. ಮನೇಲಿ ಎಲ್ಲ ಪ್ರಾವಿಷನ್ಸ್ ಇದೆ ನಿಮಗೆ. ಇವತ್ತು ಅಡುಗೆ ಮಾಡ್ಬೇಕಾದ್ರೆ ಅಡುಗೆ ಒಂದು ಬುದ್ಧಿ ಉಪಯೋಗಿಸ್ಬೇಕು. ಏನು ಕಾರ್ಯಕ್ರಮ ಇವತ್ತು? ದೇವ ಕಾರ್ಯನೋ ಪಿತೃ ತಕ್ಕಂತೆ ಅಡುಗೆ ಮಾಡೋದು. ಪ್ರಾವಿಷನ್ಸ್ ಎಲ್ಲದಕ್ಕೂ ಇದೆ. ನೀವು ದಿವಸ ಒಂದೇ ಇದು ಮಾಡ್ತಿದ್ರೆ ಉಪಯೋಗ ಮಾಡೋಕ್ಕೆ ಬರೋದಿಲ್ಲ ಅಂತ ಅಡುಗೆ ಮಾಡಿಬಿಟ್ರೆ ಏನಾಗ್ತೈತೆ? ಎಲ್ಲ ಕೊಡ್ತಾ ಹೋಗ್ಬಿಡು. ಆಚಾರ್ಯ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ನಿಧಿ ಅಂತ ಅದಕ್ಕೆ ಕರೆದಿರೋ. ನಿಧಿನ ಯಾವಾಗ ಉಪಯೋಗಿಸ್ತಾರೆ? ನೆಸಿಟಿ ಇದ್ದಾಗ. ಸೊ ಎಲ್ಲ ಉತ್ತರ ಹೇಳ್ಬಿಟ್ಟಿದ್ದಾರೆ. ಆ ಪ್ರಶ್ನೆ ಡೀಲ್ ಮಾಡಬೇಕು. ಅದಕ್ಕೆ ಪಾರಾಯಣ ಮಾಡ್ತಿದ್ರೆ ಏನಾಗುತ್ತೆ? ಎಲ್ಲ ತಲೆಯಲ್ಲಿರುತ್ತೆ. ಗೊತ್ತಾಯ್ತಾ? ಜೋರ ಶಾಪ್ ನೋಡಿದ್ದು ಹೋಗೋದು ಬೇರೆ, ಹುಡ್ಕೊಂಡು ಹೋಗೋದು ಬೇರೆ. ಎಷ್ಟು ಡಿಫ್ರೆನ್ಸ್ ಇರುತ್ತಾನೆ. ಈ ಹುಡುಕತ್ತ ಹೋದರೆ ಎಲ್ಲರೂ ಹೋಗ್ತಾನೆ, ಗೊತ್ತಾಗಲ್ಲ. ರೆಡಿ ಎಲ್ಲ ರೆಡಿ ಇದ್ಬಿಟ್ಟು ಅಲ್ಲಿದ್ದಾರೆ ಹೋಗಿ ಅಂತ ಹೇಳ್ತಾರೆ.
ಅದಕ್ಕೆ ಅನುಭವ ಬೇಕು. ಅದು ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಪ್ರಮಾಣಂತೂ ಉತ್ತಮಂ. ಇದೆಲ್ಲ ಯಾವಾಗ ಅಂದರೆ ನಾವು ಕನ್ಸರ್ನ್ ಆಗಬೇಕಾದ್ರೆ, ನಾವೇ ಪರೀಕ್ಷೆ ಕೂತಿದ್ದೇವೆ ಅಂತ ಹೇಳಿದರೆ ಇವೆಲ್ಲ ಬರುತ್ತೆ. ಇವತ್ತು ಆ ಥರ ಇಲ್ಲ. ಪುಣ್ಯ ಬರುತ್ತೆ ಅಂತ ಕೇಳೋದೇ ಜಾಸ್ತಿ. ಪುಣ್ಯ ಬರೋದು ಈ ರೀತಿ ಅರ್ಥ ಮಾಡ್ಕೊಂಡಾಗ ಅಲ್ಲಿ ಒಂದು ಪುಣ್ಯ ಬರುತ್ತೆ. ಆ ಪುಣ್ಯ ಯಾವುದಕ್ಕೆ ಸಾಕಾಗೋದಿಲ್ಲ? ಅಪರೋಕ್ಷ ಜ್ಞಾನಕ್ಕೆಲ್ಲ ಸಾಕಾಗುತ್ತೆ. ಇವು ಲೌಕಿಕ ಸಾಕಾಗುತ್ತೆ. ಈ ಪುಣ್ಯ ಬರೋಗಳು ಒಳಗೆ ಹೋಗ್ಬೋದು. ನೋಡಿ, ಡ್ಯಾಮ್ ಹೊಡೆದಿದೆ, ಒಂದು ಇದಾಗಿದೆ, ಎಷ್ಟು ಪ್ರಾಬ್ಲಮ್, ಎಷ್ಟು ಹುಡುಕೋದು ಕಷ್ಟ ಹೋಗ್ತಾ. ಈಗ ಆ್ಯಕ್ಚುಲಿ ಉಪಯೋಗ ಬಂದರೆ ಒಂದು ಸಲ, ಬಟ್ ಎಕ್ಸ್ಪರ್ಟೈಸ್ ಎಷ್ಟಿರ್ಬೇಕು ಅವನಿಗೆ? ಇದೊಂದೇ ಕೇಸ್ ಅಲ್ಲ, ಈ ಬೇಸಿಸ್ ಮೇಲೆ ಸ್ಟಡಿ ಮಾಡಬೇಕು ಅವನಿಗೆ. ಸ್ಟಡಿ ಮಾಡಿ ಅದು ರಿಪೇರಿ ಮಾಡಬೇಕು. ಅಲ್ಲಿವರೆಗೂ ರೋಡ್ ಹೋಗ್ತಾರೆ ಅನಿಸಿದೆ ಈ ಕಡೆ. ಅದು ಎಷ್ಟು ಲಾಸ್ ಆಗುತ್ತೆ ಮತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಬಟ್ ಯಾರ್ಯಾರು ಕೈ ಹಾಕಲ್ಲ. ಯಾರು ಕೈ ಹಾಕ್ಬೇಕು ಅದಕ್ಕೀಗ? ಸಂಬಂಧಪಟ್ಟಿದ್ದರೆ ಕೈ ಹಾಕಬೇಕು. ಇವತ್ತು ಸಂಬಂಧಪಟ್ಟ ವಿದ್ವಾಂಸರ ಕೆಲಸ ಇತ್ತು, ಅದು ಇಲ್ಲ. ವಿದ್ವಾಂಸರಿಗೆ ಮುಗಿದೋಗ್ಬಿಟ್ಟಿದೆ, ಆದ್ದರಿಂದ ಯಾರೂ ಕೇಳಾಗಿಲ್ಲ. ಆ ಥರ ಅದು ಪ್ರಯೋಜನ ಇದೆ. ಡಾಕ್ಟ್ರ್ ಅಷ್ಟೇ ಔಷಧಿ ಹೊಸ ಹೊಸ ಚಾಲೆಂಜ್ ಮಾಡ್ತಾರೆ ಅವರು. ಓದಿದ್ದೆಲ್ಲ ಬಂದಿರೋದು, ಆಮೇಲೆ ಹೊಸ ಔಷಧಿ ಹೊಸ ರೋಗ, ಹೊಸ ಔಷಧಿ, ಅದು ಗ್ರೇಟ್ನೆಸ್. ಬಟ್ ಇಲ್ಲದ್ರೆ ಹೊಸದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಹಳೇದು ಗೊತ್ತಿದ್ರೆ ತಾನೇ ಹೊಸ್ತು ಮಾಡೋಕ್ಕೆ ಬರೋದು. ಒಂದು ಸ್ಟೇಜ್ ಅಧ್ಯಯನ ಆಗಿರ್ಬೇಕಾದ್ರೆ ಅದಕ್ಕೆ ಚಾಲೆಂಜ್ ಆಗಬೇಕು. ಏನು? ಹಾಂ, ಅಯ್ಯ, ಸಂಸ್ಕಾರ ಎಲ್ಲಿ? ನೀವು ಸಿಂಪಲ್ ಅದು. ಮಾಯಾ ಮಾತ್ರ ಅಂತೂ ಕಾಸ್ತೆ ಅನಾಟಿಕ್ ಸಂಸ್ಕಾರ. ಯಾವ ಸಂಸ್ಕಾರ? ಒಳಗೆ ಕೂತಿದೆ ಸಂಸ್ಕಾರ. ಆ ಸಂಸ್ಕಾರ ಅರ್ಥ ಆಗಲಿಲ್ಲ ಅವ್ರಿಗೀಗ. ಇಲ್ಲಿ ಅಕ್ಕಿ ಇದೆ ಅಷ್ಟೇ. ಅವನ ಕೇಸರಿ ಬಾತು ಮಾಡ್ಬೋದು, ಬಿಸಿಬೇಳೆ ಬಾತು ಮಾಡ್ಬೋದು. ಅದು ನಮಗೆ ಗೊತ್ತಾಗಲ್ಲ. ಪ್ರಾವಿಡೆನ್ಸ್ ಇರೋದು ಹೀಗೆ. ಅದು ಪ್ರಾವಿಡೆನ್ಸ್ ಅವ್ರ ಮನಸ್ಸಲ್ಲೇ ಇದೆ. ಯಾಕೆಂದರೆ ದುರ್ಯೋಧನರು ಕೊಟ್ಟ ಹಾಲಿನಿಂದ ಎಲ್ಲ ಶುರುವಾಗಿದೆ. ಆ ಸಂಸ್ಕಾರ ಬಂದುಬಿಟ್ಟಿದೆ. ಅದು ಅರೇಂಜ್ ಆಗಬೇಕೀಗ. ಆ ಫೈನ್ ಅರೇಂಜ್ ಆಗಿ ಹಾಕಿ ಕಾಣಿಸ್ತದೆ. ಬಟ್ ಕ್ಲಾರಿಟಿ ಬರಲಿ. ಕ್ಲಾರಿಟಿ ಬಂದಿದ್ದ ಆಮೇಲೆ ಈ ಚಿತ್ರ ಬರೆಯೋ ಒಂದು ಕ್ಲಾರಿಟಿ ಇರುತ್ತೆ. ಬರೆದ ಮೇಲೆ ಪರ್ಫೆಕ್ಟ್ ಆಗುತ್ತೆ. ಆ ಥರ ಹೇಗಿದ್ದಾರೆ ಹೇಳಿ ಅಂತ ಕೇಳ್ತಾನೆ, ಬರೀತಾನೆ. ಎಷ್ಟೋ ಸರ್ತೆ ಕರೆಕ್ಟ್ ಬಂದ್ಬಿಡುತ್ತೆ. ಆ ಥರ ಈ ಕಾಲದಲ್ಲಿ ಹಿಡ್ಬೇಕಾದ್ರೆ ಮಾಡ್ತಾರಲ್ಲ. ಹೇಗಿದ್ದ ಆಗ ಎಕ್ಸ್ಪರ್ಟಿಗೆ ನಿಮಗೆ ಗೊತ್ತಿಲ್ಲ. ಎಕ್ಸ್ಪರ್ಟ್ ಇರ್ತಾನೆ ಒಬ್ಬನು. ನೋಡಿದವನು ಈ ಫೋಟೋ ಇದೆ, ಏನೋ ಒಂದು ವಾಸಿ ಫೋಟೋದಲ್ಲಿ ಸಿಗಲಿಲ್ಲ ಅಂತ ತಿಳ್ಕೊಳ್ಳಿ. ಅವ್ರು ಹೇಗಿದ್ದ, ಅವ್ನು ಚಿತ್ರ ಬರೀತಾರೆ. ಅರೆ ಕರೆಕ್ಟ್ ಹೇಗಿದ್ದ ಅಂತ ಹೇಳ್ತಾರೆ. ಅವ್ನ ಲಕ್ಷಣ ಎಲ್ಲ ಕರೆಕ್ಟ್ ಹೇಳಬೇಕು. ಕೆಲಸದ ಟ್ಯಾಲಿ ಆಗೋದಿಲ್ಲ. ಯಾಕೆ? ಅವ್ರು ಸರಿಯಾಗಿ ಹೇಳದೇ ಇರ್ಬೋದು, ಸರಿಯಾಗಿ ಅರ್ಥ ಮಾಡ್ಕೊಡೋದೇ ಇರ್ಬೋದು. ಅದು ಪ್ರತಿಯೊಂದು ಕೂಡ ಚಾಲೆಂಜಿಗೆ ತೊಗೊಳ್ಳದೆ ಹೋದರೆ ಏನು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ. ಅದಕ್ಕೆ ದೇವರು ಸಮಸ್ಯೆ ಯಾತಕ್ಕೆ ಕೊಡ್ತಾರೆ ಅಂದರೆ, ಅದಕ್ಕೆ ನೀವು ಎದ್ದು ಬರಬೇಕು. ಎದ್ದು ನೀವು ಆಗ ಮುಂದಿನ ಸಮಸ್ಯೆ ರೆಡಿ ಆಗ್ತದೆ. ಇಲ್ಲಿ ಹೋದರೆ ಸಾಧ್ಯ ಇಲ್ಲ. ಇತಿ ಪ್ರಥಮ ತಾತ್ಪರ್ಯೇ ಸಪ್ತಮೋ ಅಧ್ಯಾಯ. ಆಮೇಲೆ ಅರ್ಜುನೇನ ಪ್ರತಿಜ್ಞಾತಂ ದ್ರೌಪದ್ಯೈ ಸ್ವವಧಂ ಪ್ರತಿ. ಇದಿಷ್ಟು ಸ್ವಪ್ನ ಇಷ್ಟೇ ಹೇಳಿದರು. ಈ ವಾಕ್ಯ ಅರ್ಥ ಇಡೀ ತಾತ್ಪರ್ಯ ಭಾಗ ಓದ್ಬೇಕು. ಅದಕ್ಕೆ ಕ್ಲಿಯರಾಗಿ ಅರ್ಥ ಆಗ. ಇದನ್ನು ಓದೋರು ಅದನ್ನು ಓದಲ್ಲ, ಅದನ್ನೋದು ಇರೋಲ್ಲ. ಹೀಗಾಗಿ ಅದು ಅರ್ಥ ಆಗೋದು ಭಾರಿ ಕಷ್ಟ ಆಗಿಬಿಟ್ಟು ಬಿಟ್ಟೇ ಬಿಡ್ತಾರೆ, ಓದೋದಿಲ್ಲ. ನಿಬದ್ಧಾಧ್ಯಯನಂ ಚೈವ ತೇನೈವ ಶಿಬಿರಂ ಪ್ರತಿ ಮುಂಚೇತಿ ದ್ರೌಪದಿ ವಾಕ್ಯಂ ನೇತಿ ಭೀಮವಚಸ್ತಥ. ಬಿಡಬೇಕು ಅಂತ ದ್ರೌಪದಿ ಹೇಳೋದು, ಬಿಡೋದಿಲ್ಲ ಅಂತ ಭೀಮಸೇನ ಹೇಳೋದು, ಎಲ್ಲ ಸ್ವಪ್ನದ್ದೇ ಆಯಿತು. ಕೃಷ್ಣವಾಕ್ಯಾನ್ ಮಣಿಂ ಹೃತ್ವ ದೇಶಾನ್ ನಿರ್ಯಾತನಂ ತಥಾ ಇತ್ಯಾದಿ ಸ್ವಪ್ನದೃಷ್ಟಂ. ಇದಿಷ್ಟು ಕನಸಲ್ಲಿ ಕಂಡಿದ್ದು. ಯತ್ ಪ್ರಾಯ ಸತ್ಯ, ಅದಕ್ಕೆ ಪ್ರಾಯ ಸತ್ಯಮಹೂತ್. ಮೋಸ್ಟ್ಲಿ ಹಾಗೆ ಆಯಿತು ಅಂದರೆ, ಮೋಸ್ಟ್ಲಿ ಹಾಗೆ ಆಯಿತು ಅಂದರೆ ದೇ ಚೇಂಜ್. ಬಟ್ ರಿಸಲ್ಟ್ ವ್ಯತ್ಯಾಸ ಆಗಲಿಲ್ಲ. ರಿಸಲ್ಟ್ ಅಷ್ಟೇ. ರಿಸಲ್ಟ್ ಏನು, ಮಣಿ ಕಳ್ಕೊಂಡಿದ್ದು ಸತ್ಯ, ಗೊತ್ತಾಯ್ತಾ? ಅವರಿಂದ ಸೋತಿದ್ದು ಸತ್ಯ, ಆ ದೇಶಭ್ರಷ್ಟನಾಗಿದ್ದು ಸತ್ಯ. ಇದು ಬದಲಾಗಲಿಲ್ಲ. ಬಟ್ ಸೀನೆಲ್ಲ ಬದಲಾಯಿತು. ಇಲ್ಲಿ ಕರ್ಕೊಂಡು ಹೋಗೋದು, ಬಿಟ್ಬಿಟ್ಟು ಭೀಮಸೇನ ಕೇಳಿ ಬಿಟ್ಬಿಡಿ, ನಾನು ಬಿಡೋದಿಲ್ಲ ಅನ್ನೋದು. ಕನಸಲ್ಲಿ ಅದಿಷ್ಟು ಕನಸಲ್ಲಿ ಕಾಣ್ತಾ ಇದೆ. ನೀವು ಸುಮ್ಮನೆ ಇದು ಬೇಸಿದ ದಿವಸ ಕನಸು ಅಬ್ಸರ್ವ್ ಮಾಡ್ತಾ ಹೋಗಿ, ಎಷ್ಟು ಡಿಫ್ರೆನ್ಸ್ ಬರೋದು. ಕನಸನ್ನು ಬಿದ್ಮೇಲೆ ಕೂಡ ಎದ್ದು ಏನು ಕನಸು ಬಿತ್ತು ಅಂತ ಯೋಚನೆ ಮಾಡೋಕೆ ಅದ್ರ ಬಗ್ಗೆ. ಅದ್ರ ಅವೆಲ್ಲ ಅರ್ಥ ಆಗ್ತದೆ. ಓಹೋ ಹೀಗಾಯಿತು. ಎಷ್ಟೋ ಸರ್ತಿ ಕನಸುಗಳು ಅನೇಕ ವಿಧ. ಕೆಲವು ಕೆಲಸಗಳು ಯಾವುದೋ ನಡೆಯೋದೇ ಇಲ್ಲ. ಅದು ಇದಲ್ಲ, ಸೂಚಕ ಕನಸುಗಳಲ್ಲ. ಸೂಚಕ ಕನಸು ಬೀಳೋ ಪ್ರಸಂಗನೇ ಬೇರೆ, ಟೈಮಿಂಗ್ಸ್ ಬೇರೆ. ಯಾವ ಟೈಮಲ್ಲಿ ಕನಸು ಬಿತ್ತು ಅಂತ ಕೇಳ್ತಾರೆ. ಕೆಲವರಿಗೆ ಬೆಳಗಿಂದ ಹತ್ತಿರ ಬಂದಷ್ಟು ಕೂಡ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಕೆಲವು ಬೇಗ ನಡೆದು ಬಿಡುತ್ತೆ. ಕೆಲವು ನಿಧಾನ, ಕೆಲವು ನಡೆಯೋದೇ ಇಲ್ಲ, ಅನುಭವ ಮುಗಿದೋಗುತ್ತೆ ಅಷ್ಟೇ. ಅದು ಭೋಗ ಸ್ವಪ್ನಗಳು ಅವೆಲ್ಲ. ಕನಸಿನಲ್ಲಿ ಏನೋ ತಪ್ಪು ಅನುಭವಿಸೋಕ್ಕಾಗಿತ್ತು, ಕನಸಲ್ಲಿ ಅನುಭವಿಸ ಮುಗಿದೋಯ್ತು ಅಷ್ಟೆ. ಅದೇ ನಮಗೆ ಗೊತ್ತೇ ಆಗಲ್ಲ, ಬೇಕಿಲ್ಲ. ಅದು ನಮ್ಮದು ಹಳೆ ಪುಸ್ತಕದೊಳಗೆ ನೀರು ಬಿದ್ದು ಕೆಟ್ಟೋಗಿರುತ್ತಲ್ಲ, ಅಷ್ಟೇ. ಆ ಥರ ಇರುತ್ತೆ. ಸಂಸ್ಕಾರ ಸರಿ ಇಲ್ಲ, ಹುಡ ತಿಂಡೋಗಿತ್ತಲ್ಲ, ಆ ಥರ ಆಗಿದೆ. ಅದು ಸ್ವಪ್ನದ, ಅದೇ ಹೇಳಿ ದೊಡ್ಡ ಸ್ಟಡಿ ಅದು, ಸಾಮಾನ್ಯ ಅಲ್ಲ ಸ್ವಪ್ನದ ಬಗ್ಗೆ. ಪುರಾಣಗಳಲ್ಲೇ ಬರುತ್ತೆ, ಸ್ವಪ್ನಾಧ್ಯಾಯ ಅಂತ ಎಲ್ಲ ಪುರಾಣದಲ್ಲೂ ಬರುತ್ತೆ. ಈ ರೀತಿ ಸ್ವಪ್ನ ಬಿಡೋದು, ಇಂಟರ್ಪ್ರಿಟ್ ಹೇಗೆ ಮಾಡಬೇಕು, ಇಷ್ಟಪ್ಪ ಪುಸ್ತಕ.
ಬೇರೆಯವ್ರನ್ನ ಯಾತಕ್ಕೆ ಅಪ್ರಿಷಿಯೇಟ್ ಮಾಡೋದು ಗೊತ್ತಾ? ಅದೆಲ್ಲ ಕೆಲಸ ಮಾಡಿದ್ದವರು. ಇಷ್ಟು ತಪ್ಪ ಪುಸ್ತಕ ಮಾಡಿ ಎಲ್ಲ ಪುರಾಣದ ಕಲೆಕ್ಟ್ ಮಾಡ್ತಾರೆ. ಭಾರಿ ಕಷ್ಟಪಡ್ತಾರೆ ರಾಜ. ನಮಗೆ ಬದ್ಧಶಾಸ್ತ್ರ ಗೊತ್ತಿಲ್ಲ ಅವರಿಗೆ. ಅದೇ ಗೊತ್ತಿದ್ದಿದ್ದರೆ ವಂಡರ್ಸ್ ಮಾಡಿಬಿಡ್ತಾ ಇದ್ರು ಅವರು. ಇಷ್ಟು ತಪ್ಪ ಪುಸ್ತಕಗಳು ಸ್ವಪ್ನಾಧ್ಯಾಯ ಅಂತ ತಿಳಿತಾ ಎಲ್ಲಿ ಏನೇನು ಬಂದಿದೆ ಅದಿಷ್ಟು ಒಂದು ಕಡೆ ಕ್ರೋಢೀಕರಿಸಿಬಿಟ್ರೆ ಅರ್ಥ ಆಗ. ಅಷ್ಟು ಕೆಲಸ ಕೂಡ ಮಾಡಿಸಲ್ಲ. ನೋಡಪ್ಪ ನರಕವನ್ನು ಒಂದು ಕಡೆ ಮಾಡಿಟ್ಬಿಡಿ ಎಲ್ಲ ಒಂದು ಕಡೆ. ಇಡೀ ಓದಿ ಎಷ್ಟು ವಂಡರ್ಸ್ ಗೊತ್ತಾಗುತ್ತೆ. ಇದು ಅಲ್ಲೇ ಅದೆಲ್ಲೇ ಆಗಿಬಿಡುತ್ತಲ್ಲ. ನಾವು ಓದಿಲ್ಲ ಅಂತ ಹೇಳಿದ್ರೆ ಅವರೇ ಹೇಳಿಲ್ಲ ಅಂತ ಹೇಳ್ಬಿಡು, ಅವ್ರ ಮೇಲೆ ಹಾಕಿಬಿಡೋದು, ವೇದವ್ಯಾಸರ ಮೇಲೆ ಹಾಕಿಬಿಡೋದು, ಆಚಾರ ಮೇಲೆ ಹಾಕಿಬಿಡೋದು. ಹಾಗೆಲ್ಲ ಮಾಡಬಾರ್ದು. ಇವರು ರಾಯರ ಮೇಲೆ ಉತ್ತಮನೋ ವಕ್ತಿ ಹೂಯ ಒಂದು ಮಾತು ನೆನಪಿದೆ. ರಾಯರು ಟಿಪ್ಪಣಿಕಾರರಾಗಿ ಇದನ್ನು ಕ್ಲಾರಿಟಿ ಮೇಂಟೈನ್ ಮಾಡ್ತಾರೆ ಅಂದರೆ ಮೂಲಕಾರರು ಏನು ಮಾಡಿರ್ತಾರೆ? ಹೇಳಿದ್ದೇನೆ ಹೇಳಿ ಎಲ್ಲ ಒಂದು ಕಡೆ ಹೇಳಿರ್ತಾರೆ. ನಾವು ಹುಡುಕ್ಬೇಕು ಅಂತ ನಮ್ಮ ಕೆಲಸ. ಮನೇಲಿ ಪದಾರ್ಥ ಹುಡುಕೋದಕ್ಕೆ ಸುಲಭ ಕಷ್ಟ ಆಗುತ್ತೆ ಕೆಲಸ ಸಲ. ಅಲ್ಲೇನು ತಾನಿಟ್ಟು ಹುಷಾರಾಗಿ ಇಡಬೇಕು ಅಂತ ಬರ್ತು ಬಿಡ್ಬಿಟ್ಟಿತ್ತು. ಭಾರಿ ಹುಷಾರಾಗಿಟ್ಟದು ಒಂದು ಪ್ರಾಬ್ಲಮ್ಮು. ಸುಮ್ಮನೆ ಇಟ್ಟರೆ ಸಿಕ್ಬಿಡೋದು. ಹುಷಾರು ಎಲ್ಲದು ಗೊತ್ತಾಗೋದು ಹೋಗೇ ಬಿಡುತ್ತೆ ಸತ ಒನ್ಸ್ ಫಾರ್ ಆಲ್ ಗಾನ್. ಎಷ್ಟೋ ಜನ ಅಮೂಲ್ಯ ವಸ್ತು ಕಳ್ಕೊಂಡ್ಬಿಡ್ತಾರೆ ಅದರಿಂದ. ಶಕುನ ಬೇರೆ, ಅಪಶಕನ ಇದು ಬೇರೆ, ಸ್ವಪ್ನ ಬೇರೆ. ಶಕುನ ಶಾಸ್ತ್ರ ಬೇರೆ. ಮತ್ತೆ ಶಕುನ ಶಾಸ್ತ್ರ ದೊಡ್ಡ ಶಾಸ್ತ್ರ ಅದು. ಎಲ್ಲ ಇವತ್ತೇನಾಗ ಶಕುನ ಶಾಸ್ತ್ರ ಅಷ್ಟೇ ಓದಿಬಿಡ್ತಾರೆ, ರಾಂಗ್ ರಿಸಲ್ಟ್ ಬರೋದು. ಜ್ಯೋತಿಷ್ಯ ಅಷ್ಟೇ ಹೇಳ್ತಾರೆ, ಉಪಯೋಗ ಇಲ್ಲ. ವೇದಾಂಗ ಎಲ್ಲವೂ ಜ್ಯೋತಿಷ್ಯ ಓದಿದರೆ 100% ಕ್ಲಾರಿಟಿ ಬರೋದು. ಬೇರೆ ಇಲ್ಲೇ ಇಲ್ಲ ಇವ್ರಿಗೆ ABCD ಹಿಂದಿಲ್ಲ ಮುಂದಿಲ್ಲ. ಈ ಒಂದು ಪೇಜ್ ಓದಿ ಉಪನ್ಯಾಸ ಏನು ಮಾಡ್ತಾರೆ? ಲಿಂಕೇ ಸಿಗೋದಿಲ್ಲ. ಒಂದೇ ಪುಸ್ತಕದ ಅನೇಕ ಪೇಜಸ್ ಆಗೋ, ಒಂದೇ ಶಾಸ್ತ್ರದ ಅನೇಕ ಪೇಜಸ್ ಇವು. ಇಡೀ ಪುಸ್ತಕ ಓದಬೇಕು. ವೇದಾಂಗ ಎಲ್ಲ ಅದು ಸರ್ವಜ್ಞತ್ವ. ಅಂಥವ್ರು ಇಲ್ಲ ಅಂತಲೇ ಆಚಾರ ಕಳಿಸಿ ನೀವು ಒಬ್ಬರೇ ಹೋಗ್ಬೇಕು. ಸರ್ವಜ್ಞ ವಂದ್ಯವಾದ ವೇಷ ಏನು ಕೇಳಿದ್ರು ಉತ್ತರ ಕೊಡಾಗಿರ್ಬೇಕು. ಇದು ಅದೆಲ್ಲ ಓದಿದಷ್ಟು ಆಚಾರ ಮಹಿಮೆ ಭಾರಿ ದೊಡ್ಡದಾಗಿ ಗೊತ್ತಾಗುತ್ತೆ. ಅದು ವಿದ್ವನ್ ಮಹಿಮೆಗಳು. ಆಚಾರ ತೋರಿಸಿದ್ದೆಲ್ಲ ಈ ಸಣ್ಣ ಪುಟ್ಟ ಮಹಿಮೆಗಳಲ್ಲ, ವಿದ್ವನ್ ಮಹಿಮೆಗಳು. ಅಂದರೆ ಬ್ಯಾಕ್ಗ್ರೌಂಡ್ ಜ್ಞಾನದ ನಾಲೆಡ್ಜ್ ಇರಬೇಕು ಅದಕ್ಕೆಲ್ಲ. ಇವಾಗ ಇಂಜಿನಿಯರ್ ಬಂದ ಸರಿ ಮಾಡಿಬಿಟ್ಟು ಅಷ್ಟೇ ನಮಗೆ ಮಹಿಮೆ ಇದೆ ಅಷ್ಟೇ. ಅದು ಹಿಂದೆ ಒಂದು ಥಿಯರಿ ಇದೆ ಅಲ್ವ, ಅದ್ರ ಮೇಲೆ ಅವ್ನು ಮಾಡಿರೋದು, ಸುಮ್ಮನೆ ಮಾಡಿದ್ದಲ್ಲ ಅದು. ಆ ಪರಿಜ್ಞಾನ ದೊಡ್ಡದು. ಸುಮ್ಮನೆ ಮಾಡಿಬಿಟ್ಟಾದ್ರೆ ಇದಾಗಿ ಇಂದ್ರಜಾಲ ಮಹೇಂದ್ರಜಾಲ ಆಗಿಬಿಡೋದು. ಮ್ಯಾಜಿಕ್ ಆಗಬಾರ್ದು, ಫ್ಯಾಕ್ಟ್ ಆಗಬಾರ್ದು. ಇತಿ ಪ್ರಥಮ ತಾತ್ಪರ್ಯೇ ಸಪ್ತಮೋಧ್ಯಾಯ ಐಶಿಕ ಕಥಾ ಸಂಗ್ರಹ ತಥಾ ಪರಮಹಂಸಾನಾಂ ಮುನೀನಾಂ ಅಮಲಾತ್ಮನಾಂ. ಅಲ್ಲಿಗೆ ನಾಳೆ ದಿವಸ ಅದು ಒಂದು ಸಾರಿಗೆ ಒಂದು ಅಧ್ಯಾಯ ಇಷ್ಟೇ ಟಚ್ ಮಾಡಿದ್ದು ಆಚಾರ್ಯರು. ಇಲ್ಲಿ ಕನ್ಫ್ಯೂಷನ್ ಬರುತ್ತೆ, ಅಷ್ಟು ಮಾತ್ರ ಹೇಳಿದರು. ಇಡೀ ಪುಸ್ತಕದಲ್ಲಿ ಹಾಗೆ ಮಾಡೋದು, ಪ್ರತಿಯೊಂದಕ್ಕೂ ಬರೆಯಲ್ಲ. ಅಂದರೆ ಆ ಲೆವೆಲಿಗೆ ಬಂದಿರಲಿ ಅಂತ ನಿರೀಕ್ಷೆ ಮಾಡ್ತಾರೆ.